final day of Yoga for Eyes, which is conducted by VCAT under the banner of Women's Wing and Social and Cultural Wing. I take this opportunity to thank CA Tejasvi from Mysore, who was instrumental in organizing this or initiating this program. He identified the doctor, okay, who was happened to be from Mysore. Yeah. We have with us Girish. For the benefit of those, if any new member has joined, Girish is a chartered accountant by qualification. Presently, he works at Amadeus Software Labs in finance department. When he start teaching yoga, he'll be more of an yoga instructor than a chartered accountant. The amount of information he's having with him is enormous. Okay. Girish sir, on behalf of VCAT and all the members present here, we extend a warm welcome to you. Thank you, Abu sir. And we have a request from VCAT. Those who are not yet got themselves vaccinated, please go ahead and get vaccinated. That's the one way of fighting this coronavirus. Yeah. And we extend a warm welcome to each one of you. Girish sir, over to you. Yeah. Thank you, Venkatesh Babu sir. Thanks, VCAT, for giving this opportunity. And I also thank SPVSS Samiti for giving me this knowledge and allowing me to share this knowledge with VCAT members and the family. Thank you. అయ్యో మేము అంటే మీరు రాలేదు వస్తా ఉందా సౌండ్ Babu sir, can you put everyone on? Yes, Girish sir, I did it. Yeah. Okay. Hari Om, Shri Guru Bhyo Namaha. Welcome to one and all. Hello. Girish sir, you're on mute. Hari Om. ಶುಭ ಸಾಯಂಕಾಲ ಎಲ್ಲರಿಗೂ. ಶನಿವಾರದ ಸಂಜೆಯಲ್ಲಿ ನಾವೆಲ್ಲರೂ ಕಣ್ಣಿನ ಬಗ್ಗೆ ಕೆಲವೊಂದು ಪ್ರಾಸೆಸ್, ಕೆಲವೊಂದು ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಾವೆಲ್ಲ ಸೇರಿದ್ದೇವೆ. ತಮ್ಮೆಲ್ಲರಿಗೂ ವಿಕ್ಯಾಟ್ ಹಾಗೂ SPVSS ಸಮಿತಿ ಕಡೆಯಿಂದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ಎಲ್ಲರೂ ಮ್ಯಾಟ್ ಮೇಲೆ ಕುತ್ಕೊಂಡಿದೀವಿ ಅನ್ಕೊಂಡಿದೀನಿ, ಅಥವಾ ಚೇರ್ ಮೇಲೆ. ಕಾಲು ನೆಲದ ಮೇಲೆ ಡೈರೆಕ್ಟ್ ಆಗಿ ಇಡೋದು ಬೇಡ, ಒಂದ್ ಬಟ್ಟೆ ಅಥವಾ ಏನಾದ್ರು ಹಾಕಿ ಅದ್ರ ಮೇಲೆ ಕಾಲಿಡಿ. ಬೆನ್ನು ಕತ್ತು ಶಿರಸ್ಸು ನೇರವಾಗಿರ್ಲಿ. ಸುಂದರವಾದ ಮುಗುಳ್ನಗೆ ನಿಮ್ಮ ಮುಖದ ಮೇಲಿರ್ಲಿ. ಕಣ್ಣುಗಳನ್ನ ತೆಳುವಾಗಿ ಮುಚ್ಚಿ, ಸ್ಕ್ವೀಸ್ ಮಾಡೋದು ಬೇಡ, ಸುಮ್ನೆ ಜೆಂಟಲ್ ಕ್ಲೋಸ್. ಕಣ್ಣುಗಳನ್ನ ಮೃದುವಾಗಿ ಮುಚ್ಚೋಣ. ಬೆಳಗ್ಗಿನಿಂದ ಈಗಿನವರೆಗೆ ಹಲವಾರು ಕಾರ್ಯಗಳಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿರ್ತೀವಿ. ಹಲವಾರು ಚಿಂತೆಗಳು, ಹಲವಾರು ಯೋಜನೆಗಳು, ಹಲವಾರು ಯೋಚನೆಗಳು, ಬಹಳಷ್ಟು ವಿಷಯಗಳನ್ನ ಮೈಂಡ್ ಅಲ್ಲಿ ತುಂಬಿಕೊಂಡಿರೋದ್ರಿಂದ ಮನಸ್ಸು ದೇಹದ ಜೊತೆ ಇರುವುದು ಬಹಳ ಕಡಿಮೆ. ಸೊ ಹಾಗಾಗಿ ನಾವು ಮೊದಲಿಗೆ ಮನಸ್ಸನ್ನ ದೇಹದ ಹತ್ರ ತಗೊಂಡ್ಬರೋಣ. ಎಲ್ರೂ ನೇರವಾಗಿ ಕೂತ್ಕೊಂಡಿರೋಣ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿ ದೇಹದ ಹೊರಗೆ ನಡೆಯುವಂತಹ ಸಂಗತಿಗಳನ್ನ, ಸನ್ನಿವೇಶಗಳನ್ನ ಗಮನಿಸ್ತಾ ಹೋಗೋಣ. ನಮ್ಮ ಗಮನ ಬರೀ ಕಿವಿಯಿಂದ ಮೂಲಕ ಮಾತ್ರ ನಡೆಯುತ್ತದೆ. ಅಲ್ಲಿಂದ ಆ ಸನ್ನಿವೇಶದಲ್ಲಿ ಬರುತ್ತಿರುವಂತಹ ಹಲವಾರು ಶಬ್ದಗಳನ್ನ ಕೇಳಿಸಿಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆ ಬೇಡ, ಸಾಕ್ಷೀಭೂತವಾಗಿ ಕೇಳಿಸ್ಕೊಳ್ಳೋಣ. We will witness to those sounds. Listen to the dog barking sound. TV sounds around you. ಮನೆಯಲ್ಲಿ ನಮ್ಮ ಜೊತೆ ಇರುವಂತವರು ಮಾತನಾಡುತ್ತಿರುವಂತ ಶಬ್ದಗಳು,
ಇವುಗಳನ್ನೆಲ್ಲ ಕೇಳಿಸ್ಕೊಳ್ಳೋಣ. ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆ ಬೇಡ. ಹಾಗೆಯೇ ಬೆಂಗಳೂರಿನಲ್ಲಿ ತಣ್ಣನೆಯ ತಂಗಾಳಿ ಮೈ ಸೋಕುವುದನ್ನು ಗಮನಿಸ್ಕೊಳ್ಳೋಣ. ನಮ್ಮ ಮನಸ್ಸನ್ನ ಮೂಗಿನ ತುದಿಗೆ ತಗೊಂಡ್ಬರೋಣ. ಆ ಮೂಗಿನ ತುದಿಯಲ್ಲಿ ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಯನ್ನ ಪ್ರವೇಶ ಮಾಡುವುದನ್ನು ಗಮನಿಸ್ಕೊಳ್ಳೋಣ. ಆ ತಣ್ಣನೆಯ ಗಾಳಿ ಮೂಗಿನ ಹೊಳ್ಳೆಯಿಂದ ಗಂಟಲಿನ ನಾಳ, ಶ್ವಾಸಕೋಶದ ಬಳಿ ಹೋಗುವುದನ್ನು ಗಮನಿಸ್ಕೊಳ್ಳೋಣ. ಶ್ವಾಸಕೋಶದ ಕೊನೆಯ ಅಂಚಿಗೆ ತಲುಪಿ ಅಲ್ಲಿಂದ ರಕ್ತ ಕಣಗಳ ಮೂಲಕ ಆಮ್ಲಜನಕ ಹೃದಯದ ಭಾಗದ ಒಳಗೆ ಹೋಗುವುದನ್ನು ಗಮನಿಸ್ಕೊಳ್ಳೋಣ. ಆ ಹೃದಯದ ಭಾಗಕ್ಕೆ ಹೋದಾಗ ಅಲ್ಲಿ ಉಂಟಾಗುತ್ತಿರುವಂತಹ ಹೃದಯದ ಶಬ್ದವನ್ನು ಗಮನಿಸ್ಕೊಳ್ಳೋಣ. ಆ ಹೃದಯದ ಶಬ್ದದ ನಂತರ ಅಲ್ಲಿಂದ ರಕ್ತ ನೇರವಾಗಿ ರಕ್ತನಾಳಗಳಿಗೆ ಹೋಗುತ್ತೆ. ಆ ರಕ್ತನಾಳಗಳಲ್ಲಿ ಉಂಟಾಗುತ್ತಿರುವಂತಹ ರಕ್ತದ ಪ್ರವಾಹ, ಅದರ ವೇಗವನ್ನು ಗಮನಿಸ್ಕೊಳ್ಳೋಣ. ಜಸ್ಟ್ ಅಬ್ಸರ್ವ್ ಇಟ್, ವಿಟ್ನೆಸ್ ಇಟ್. ಡೋಂಟ್ ರಿಯಾಕ್ಟ್, ಡೋಂಟ್ ಅನಲೈಸ್, ಡೋಂಟ್ ಇಂಟರ್ಪ್ರಿಟ್. ಜಸ್ಟ್ ಅಬ್ಸರ್ವ್ ದೋಸ್ ಸೌಂಡ್ಸ್. ಹೊಟ್ಟೆ ಭಾಗದಲ್ಲಿ ನಡೆಯುತ್ತಿರುವಂತಹ ಶಬ್ದಗಳನ್ನ ಗಮನಿಸ್ಕೊಳ್ಳೋಣ. ಸಾಯಂಕಾಲದ ವೇಳೆ ತಿಂದಂತಹ ತಿಂಡಿ, ಕಾಫಿ, ಟೀ, ನೀರು ಇವೆಲ್ಲ ನಮ್ಮ ಹೊಟ್ಟೆಯಲ್ಲಿ ಜಠರದಲ್ಲಿದೆ. ಅಲ್ಲಿ ಉಂಟಾಗುತ್ತಿರುವಂತಹ ಶಬ್ದಗಳನ್ನು ಗಮನಿಸ್ಕೊಳ್ಳೋಣ. ಸೂಕ್ಷ್ಮವಾಗಿ ಹೊಟ್ಟೆ ತನ್ನ ಕೆಲಸವನ್ನ ಮಾಡ್ತಾ ಇರುತ್ತೆ. ಸಣ್ಣ ಸಣ್ಣ ಶಬ್ದಗಳು ಅಲ್ಲಿ ಇರುತ್ತೆ, ಅದನ್ನು ಕೇಳಿಸ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಮನಸ್ಸು ದೇಹದ ಒಳಗೆ ನನ್ನ ಬುದ್ಧಿ ಹೇಳಿದಂತೆ ಕೇಳುತ್ತಾ ಇರುವುದನ್ನು ಗಮನಿಸ್ಕೊಳ್ಳೋಣ. ಈಗ ಬುದ್ಧಿ ಮನಸ್ಸಿಗೆ ದೇಹದ ಹೊರಗೆ ಮತ್ತೆ ಒಳಗೆ ನಡೆಯುವಂತಹ ಕ್ರಿಯೆಗಳನ್ನ ಗಮನಿಸ್ಕೊಳ್ಳೋದಕ್ಕೆ ಸೂಚನೆ ಕೊಡ್ತಾ ಇದೆ. ಹೊರಗೆ ಮತ್ತೆ ಒಳಗೆ ನಡೆಯುವಂತಹ ಚಟುವಟಿಕೆಗಳನ್ನ ಏಕಕಾಲದಲ್ಲಿ ಗಮನಿಸುವಂತಹ ಪ್ರಯತ್ನ ಮಾಡೋಣ. ಮಾತನಾಡುವ ಸದ್ದು ಹೊರಗೆ, ದೇಹದ ಒಳಗೆ ಹೃದಯದ ಬಡಿತದ ಸದ್ದು, ತಣ್ಣನೆಯ ತಂಗಾಳಿ ಮೈಗೆ ಸೋಕುವಂತಹ ಅನುಭವ, ಹೊಟ್ಟೆಯಲ್ಲಿ ಉಂಟಾಗುತ್ತಿರುವಂತಹ ಶಬ್ದಗಳು, ವಾಹನದ ಓಡಾಟದ ಸದ್ದು ಹೊರಗೆ, ರಕ್ತ ಪ್ರವಾಹದ ಸದ್ದು ದೇಹದ ಒಳಗೆ, ಇವೆಲ್ಲವನ್ನು ಏಕಕಾಲದಲ್ಲಿ ಗಮನಿಸುವಂತ ಕ್ರಿಯೆ ಮಾಡೋಣ. ಇಂತಹ ಮಾನಸಿಕ ಸ್ಥಿತಿಗೆ ಯೋಗ ಸ್ಥಿತಿ ಎಂದು ಕರೆಯುತ್ತೇವೆ. ಈ ಸ್ಥಿತಿಗೆ ಪೂರಕವಾಗಿ ಬೇಕಾಗಿರುವಂತಹ ದೇಹ, ಮನಸ್ಸು, ಬುದ್ಧಿ, ಭಾವನೆ ಹಾಗೂ ಆತ್ಮ ಇವೆಲ್ಲವನ್ನ ಒಟ್ಟಿಗೆ ಮಾಡಿ ಮುಂದಿನ ಅಭ್ಯಾಸಕ್ಕೆ ನಾವು ಭಗವಂತನ, ತಂದೆ ತಾಯಿಗಳ, ಗುರು ಹಿರಿಯರ ಆಶೀರ್ವಾದವನ್ನ ಬೇಡೋಣ. ಎರಡೂ ಹಸ್ತಗಳನ್ನ ಮೊದಲಿಗೆ ನಮಸ್ಕಾರ ಸ್ಥಿತಿಗೆ ತಗೊಂಡ್ಬರೋಣ. ದೀರ್ಘವಾಗಿ ಉಸಿರನ್ನು ತಗೊಂಡು ಉಸಿರನ್ನು ಬಿಡ್ತಾ ಪ್ರತಿಯೊಂದು ಬಾರಿಯೂ ಒಂದೊಂದು ಓಂಕಾರ ಹೇಳೋಣ. ದೀರ್ಘವಾಗಿ ಉಸಿರು ತಗೋಣ. ಮತ್ತೊಮ್ಮೆ ದೀರ್ಘವಾಗಿ ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಓಂಕಾರ. ಮತ್ತೊಮ್ಮೆ
ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತಗೊಳ್ಳೋಣ. ಉಸಿರು ಬಿಡ್ತಾ ಓಂಕಾರ. ಶಾಂತಿ ಮಂತ್ರ ಸಹನಾಭವತ್ವನ್ನ ಎಲ್ಲರೂ ಒಟ್ಟಿಗೆ ಹೇಳೋಣ. ಗೊತ್ತಿರುವಂತವ್ರು ಹೇಳಿ, ಇಲ್ಲದೆ ಇದ್ದಂತ ಕೇಳಿಸ್ಕೊಳ್ಳೋಣ. ಉಸಿರನ್ನ ತಗೊಳ್ಳಿ. ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಗುರುಸ್ತುತಿಯನ್ನು ಹೇಳೋಣ. ಗುರು ಬ್ರಹ್ಮ ಗುರುರ್ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಿಧಾನವಾಗಿ ಹಾಗೆ ಮುಂದಕ್ಕೆ ಶಿರಭಾಗಿಸೋಣ. ತಂದೆ ತಾಯಿಗಳಿಗೆ ಪ್ರಣಾಮಗಳನ್ನು ಸಲ್ಲಿಸೋಣ. ನಾನು ನೆಚ್ಚಿದ ದೈವ, ಕುಲದೈವ, ಇಷ್ಟ ದೈವ ಅವರಿಗೆ ನಮಸ್ಕರಿಸೋಣ. ಅವರ ಆಶೀರ್ವಾದವನ್ನ ಬೇಡೋಣ. ಗುರು ಹಿರಿಯರ ಆಶೀರ್ವಾದವನ್ನ ಪಡೆಯೋಣ. ಪತಂಜಲಿ ಮುನಿಗಳು, SPYSS ಯೋಗ ಸಮಿತಿ, ನಾನು ಕುಳಿತಿರುವಂತಹ ವಾತಾವರಣ, ಇದರೆಲ್ಲರ ಅನುಮತಿಯನ್ನ ಬೇಡುತ್ತಾ ಮುಂದಿನ 1 ಗಂಟೆಗಳ ಕಾಲ ಯಾವುದೇ ರೀತಿಯಾದಂತಹ ಯೋಗದಲ್ಲಿ ಅಡಚಣೆ ಬರದೇ ಇರುವಂತೆ ಬೇಡಿಕೊಳ್ಳೋಣ. 2 ಹಸ್ತಗಳನ್ನು ಮುಖದ ಮೇಲೆ ಹಾಗೆ ಇಟ್ಟು ನಿಧಾನವಾಗಿ ತಲೆಯನ್ನ ಮೇಲೆ ಕೆತ್ತೋಣ. ಮುಚ್ಚಿದ ಕಣ್ಣುಗಳಿಂದ ಹಾಗೆ ಬೆಳಕನ್ನು ನೋಡುವಂತ ಪ್ರಯತ್ನ ಮಾಡೋಣ. ಒಳಗೆ ಕಣ್ಣುಗುಡ್ಡುಗಳನ್ನ ಮೇಲೆ ಕೆಳಗಡೆ ಅಲ್ಲಾಡ್ಸೋಣ, ಅಕ್ಕಪಕ್ಕ ಅಲ್ಲಾಡ್ಸೋಣ. ನಿಧಾನವಾಗಿ ಕಣ್ಣನ್ನ ಹಸ್ತದ ಒಳಗೆ ತೆರೆಯುತ್ತಾ ಬೆರಳಿನ ಸಂಧಿಗಳಿಂದ ಬರುತ್ತಿರುವಂತಹ ದಿವ್ಯ ಜ್ಯೋತಿಯ ದರ್ಶನ ಮಾಡೋಣ. ಕರದಲ್ಲಿ ಇರುವಂತಹ ತ್ರಿಶಕ್ತಿಗಳನ್ನ ಗಮನಿಸ್ಕೊಳ್ಳೋಣ. 2 ಹಸ್ತಗಳನ್ನ ನಿಧಾನವಾಗಿ ಸ್ಪರ್ಶ ಮಾಡಿ ತಲೆಗೆ, ದೇಹಕ್ಕೆ ಸಮರ್ಪೋಣ. ನಾವು ನಿನ್ನೆಯ ತರಗತಿಯಲ್ಲಿ ಕಣ್ಣಿನಲ್ಲಿ ಇರುವಂತಹ ಡ್ರೈನೆಸ್ ಮತ್ತೆ ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಕೆಲವೊಂದು ಚಟುವಟಿಕೆಗಳನ್ನ, ಎಕ್ಸಸೈಸ್ ಅನ್ನ ನಾವು ಕಲ್ತ್ಕೊಂಡಿದೀವಿ. ನನ್ನ ಹೇಳಿದ ಹಾಗೆ ನಾವು ನಿರಂತರವಾಗಿ ಮೊಬೈಲು, ಲ್ಯಾಪ್ಟಾಪ್ ಇವುಗಳನ್ನ ನಿರಂತರವಾಗಿ ಕಣ್ಣನ್ನ ಮಿಟುಕಿಸದೆ ಎವೈಕ್ಕದೆ ನಾವು ನೋಡಿದಾಗ ಕಂಟಿನ್ಯೂಸ್ ಆಗಿ ನಮಗೆ ಕಣ್ಣಿನಲ್ಲಿ ಈ ಏನು ಡ್ರೈನೆಸ್ ಅನ್ನೋದು ಬರುತ್ತೆ. ಇದು ನಮಗೆ ಸುಮಾರಾಗಿ ಬೇಸಿಗೆ ಕಾಲದಲ್ಲಿ ನಾವು ಎಕ್ಸ್ಪೋಸ್ ಆದಾಗ ಬರುವಂತಹ ಒಂದು ಏನು ನ್ಯೂನತೆ ಅಂತ ಹೇಳ್ಬೋದು. ಅದು ನಾವು ಕಂಪ್ಯೂಟರ್ ನೋಡೋದ್ರಿಂದ ಖಂಡಿತವಾಗಿ ಅದೇ ತರವಾದಂತಹ ಅನುಭವಗಳು ನಮಗೆ ಆಗತ್ತೆ. ಹಾಗಾಗಿ ಇದು ಮಕ್ಕಳಿಗೆ ಸ್ಪೆಸಿಫಿಕ್ ಆಗಿ ಪ್ಯಾಂಡಮಿಕ್ ಸೀಸನ್ ಅಲ್ಲಿ, ಈ ಕಾಲದಲ್ಲಿ ನಾವು ಮಕ್ಕಳು ಕಂಟಿನ್ಯೂಸ್ ಆಗಿ ಮೊಬೈಲು, ಲ್ಯಾಪ್ಟಾಪ್ ಮುಂದೆ ಕೂರೋದ್ರಿಂದ, ಅಥವಾ ನಾವುಗಳು ಕೂಡ ಆಫೀಸ್ ಕೆಲಸಕ್ಕೋಸ್ಕರ ಕಂಟಿನ್ಯೂಸ್ ನೋಡ್ತಾ ಇರ್ತೇವೆ. ಮೊಬೈಲ್ ಅಲ್ಲಿ ಮೂವೀಸ್ ವಾಚ್ ಮಾಡ್ತೇವೆ. ಸೊ ಇದರಿಂದ ನಮ್ಗೆ ಈ ಒಂದು ನ್ಯೂನತೆ, ಈ ದೋಷವನ್ನು ನಾವು ಕಾಣಬಹುದು. ಸೊ ನೆನ್ನೆ ಹೇಳಿದ ಹಾಗೆ ನಾವು ಕಣ್ಣುಗಳನ್ನ ನಿಮಿಷಕ್ಕೆ ಕನಿಷ್ಠ 15 ಬಾರಿ ಮಿಟುಕಿಸ್ಬೇಕು. ವಿ ಹ್ಯಾವ್ ಟು ಫ್ಲಾಪ್ ಯುವರ್ ಐಲಿಡ್ಸ್ ಅಟ್ ಲೀಸ್ಟ್ 15 times in a minute. ನಾವು ಅದನ್ನ ಖಂಡಿತವಾಗಿ ಮಾಡೋದಿಲ್ಲ. ಎಷ್ಟು ಜನ ಕಾನ್ಶಿಯಸ್ ಆಗಿ ನೆನ್ನೆ ಕ್ಲಾಸಿಗೆ ಯಾರ್ಯಾರು ಬಂದಿದ್ದೀರಾ, ಇವತ್ತು ನೀವು ಮೊಬೈಲ್ ವಾಚ್ ಮಾಡುವಾಗ ಕಣ್ಣನ್ನು ಮಿಟುಕಿಸ್ತಾ ಇದ್ದೀರಿ ಅನ್ನೋದು ಸುಮ್ಮನೆ ಹ್ಯಾಂಡ್ ರೈಸ್ ಮಾಡಿ. ಅದರಲ್ಲಿ ಅಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ನೀವು ಪಾರ್ಟಿಸಿಪೆಂಟ್ ರೈಸ್ ಹ್ಯಾಂಡ್ ಅಂತ ಇರುತ್ತಲ್ಲ, ಅದನ್ನ ಮಾಡಿ ನೋಡೋಣ ಎಷ್ಟು ಜನ ಮಾಡಿದೀರಾ ಅಂತ ಹೇಳಿ ಗೊತ್ತಾಗುತ್ತೆ. ಎಕ್ಸಲೆಂಟ್, ತೇಜಸ್ವಿ ಅವ್ರು ಮಾಡಿದ್ದಾರೆ. ಓಕೆ, ಒಬ್ರೇ ಮಾಡಿರೋದಂತ ಕಾಣುತ್ತೆ. ಅಂದ್ರೆ ನಾವು ಕ್ಲಾಸ್ಗಳಲ್ಲಿ ಏನು ಕಲಿತೇವೆ ಅದನ್ನ ಪ್ರಾಕ್ಟಿಕಾಲಿಟಿಯಲ್ಲಿ ಅಪ್ಲಿಕೇಶನ್ ಮಾಡ್ಬೇಕು. ಅಪ್ಲಿಕೇಶನ್ ಮಾಡಿದಾಗ್ಲೇ ಅದ್ರದ್ದು ಬೆನಿಫಿಟ್. ನಾವು ಈ ಕಿವಿಯಲ್ಲಿ ಕೇಳಿ ಈ ಕಿವಿಯಲ್ಲಿ ಬಿಟ್ಟಾಗ
ಅದು ಬರೀ ಒಂದು ಪ್ರವಚನ ಆಗತ್ತೆ. ಬಟ್ ನಾವು ಯಾವಾಗ ಆಕ್ಷನ್ ಆಗಿ ಮಾಡ್ತೇವೆ ಅದು ಒಂದು ಆಚರಣೆ ಆಗತ್ತೆ. ಯಾವಾಗ ಆಚರಣೆ ಆಗತ್ತೆ ಅದು ಒಂದು ಅನುಭವ ಆಗತ್ತೆ. ಯಾವಾಗ ಒಂದು ಅನುಭವ ಆಗತ್ತೆ ಅದು ಒಂದು ಸ್ವಭಾವ ಆಗತ್ತೆ. ಯಾವಾಗ ಸ್ವಭಾವ ಆಗತ್ತೆ ಅದು ನನ್ನ ಗುಣ ಆಗತ್ತೆ. ಯಾವಾಗ ಅದು ನನ್ನ ಗುಣ ಆಗತ್ತೆ, ನನಗೆ ಗೊತ್ತಿಲ್ಲದ ಹಾಗೆ ನಾನು ನನ್ನ ದೇಹದ ಪ್ರತಿಯೊಂದು ಪ್ರಕ್ರಿಯೆಗಳನ್ನ ಪ್ರಾಕೃತಿಕವಾಗಿ ಏನಿರುತ್ತೆ ಅದನ್ನ ನಾನು ಮಾಡ್ತಾ ಹೋಗ್ತೇನೆ. ಸೊ ಹಾಗಾಗಿ ಬೆಂಗಳೂರಲ್ಲಿ ನಾವೆಲ್ಲ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡ್ತೇವೆ. ಈ ಸ್ಟ್ರೆಸ್ಫುಲ್ ಲೈಫ್ ಲೀಡ್ ಮಾಡುವಾಗ ಇದನ್ನೆಲ್ಲ ಪ್ರಾಕೃತಿಕವಾಗಿರುವಂತ ಗುಣಗಳನ್ನ ನಾವು ಮರೀತೇವೆ. ಆ ಗುಣಗಳನ್ನ ಖಂಡಿತವಾಗಿ ಮರಿಬಾರದು. ನಮ್ಮ ಹಿರಿಯರಲ್ಲಿ ಕೇಳಿದ್ರೆ ಅವರೆಲ್ಲ ಹೇಳ್ತಾರೆ, ನೋಡಪ್ಪ ನಾವೆಲ್ಲ ಅಷ್ಟೆಲ್ಲ ನೋಡ್ತಾ ಇರ್ಲಿಲ್ಲ, ವಾರಕ್ಕೆ ಯಾವ್ದೋ ಒಂದು ಮೂವಿ ನೋಡ್ತಾ ಇದ್ವಿ. ಸೊ ನನ್ನ ಆರೋಗ್ಯವೆಲ್ಲ ತುಂಬಾ ಚೆನ್ನಾಗಿರ್ತಾ ಇತ್ತು. ಈಗಲೂ ಕೂಡ ಎಷ್ಟೋ ಹಿರಿಯರನ್ನ ನೋಡ್ಬೋದು, ಅವ್ರದ್ದು ಚಸ್ಮಾ ಹಾಕೋದಿಲ್ಲ. ಯಾಕೆ ಅವರಿಗೆ ಈ ಕ್ವಾಲಿಟಿ ಬರುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದೇರ್ ಲೈಫ್ ಸ್ಟೈಲ್, ಬಿಕಾಸ್ ಆಫ್ ದೇರ್ ಫುಡ್ ಸ್ಟೈಲ್, ಬಿಕಾಸ್ ಆಫ್ ದೇರ್ ಡೇ ಟು ಡೇ ರುಟೀನ್ಸ್. ಸೊ ಇದರಿಂದ ಒಳ್ಳೆಯ ಗುಣಮಟ್ಟವನ್ನ ಕಾಯ್ಕೊಂಡಿರ್ತಾರೆ. ಶರೀರ ಮಾಧ್ಯಮ ಕಲು ಧರ್ಮ ಸಾಧನಂ ಅಂತ ಹೇಳ್ತಾರೆ. ಶರೀರ ಇದ್ದರೆ ಮಾತ್ರ ಹಲವಾರು ಧರ್ಮಗಳನ್ನ ನಾವು ನಿಭಾಯಿಸ್ಬೋದು. ನಮ್ಮ ವೃತ್ತಿ ಧರ್ಮ, ಕೌಟುಂಬಿಕ ಧರ್ಮ, ಆಮೇಲೆ ಸಾಮಾಜಿಕ ಧರ್ಮ, ಇವೆಲ್ಲಗಳನ್ನ ನಾವು ಸಾಧನೆ ಮಾಡೋದಕ್ಕೆ ಬೇಕಾಗಿರೋದು ಶರೀರ. ಶರೀರನೇ ಸರಿ ಇಲ್ಲ ಅಂತ ಹೇಳಿದ್ರೆ ಇದ್ಯಾವುದು ನಮಗೆ ಮಾಡಕ್ ಆಗೋದಿಲ್ಲ. ಹಾಗಾಗಿ ನಾವು ಪೂರಕವಾಗಿ, ಪ್ರಕೃತಿಗೆ ಪೂರಕವಾಗಿ ಬೇಕಾಗಿರುವಂತಹ ಚಟುವಟಿಕೆಗಳನ್ನ ಒಂದು ಮಾಡುವಂತ ಒಂದು ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಳೋಣ. ಅಷ್ಟರಲ್ಲಿ ಸುಮಾರು ಜನ ಕೈ ಎತ್ತಿದ್ದೀರಾ, ಆಲ್ಮೋಸ್ಟ್ ಮೂರ್ ಜನ ಕೈ ಎತ್ತಿದ್ದೀರಾ. ಇಟ್ ಇಸ್ ಅ ಗುಡ್ ಪ್ರೋಗ್ರೆಷನ್. ಸೊ ಕೆಲವೊಂದು ಚಟುವಟಿಕೆಗಳನ್ನ ನಿನ್ನೆ ಕಲ್ತಿದ್ವಿ, ಅದನ್ನ ಮತ್ತೆ ಇವತ್ತು ಒಂದ್ ಸ್ವಲ್ಪ ಪುನರಾವರ್ತನೆ ಮಾಡಿ ಹೊಸ ಅದು ಯಾವ್ದ್ಯಾವ್ದಿದೆ ಅದನ್ನು ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಸೆಷನ್ ಕೊನೆಯಲ್ಲಿ ಕೆಲವೊಂದು ಹಿಂಟ್ಸ್ ಕೊಡ್ತೇನೆ ಅಥವಾ ಕೆಲವೊಂದು ಸೂಚನೆಗಳನ್ನ ಕೊಡ್ತೇನೆ. ಅದನ್ನ ನಮ್ಮ ದಿನನಿತ್ಯದ ಬಳಕೆಯಲ್ಲಿ ಹೇಗೆ ಅಳವಡಿಸ್ಕೋಬಹುದು ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಸೊ ಫಸ್ಟಿಗೆ ನೆನ್ನೆ ಹೇಳಿದಾಗೆ, ಎವ್ರಿ ಮೂವ್ಮೆಂಟ್ ಇನ್ ಯೋಗ ಸ್ಪೆಸಿಫಿಕಲಿ ಯು ಹ್ಯಾವ್ ಟು ಅಟ್ಯಾಚ್ ದ ಬ್ರೆತ್. ಬ್ರೀತ್ ಇನ್ ಬ್ರೀತ್ ಔಟ್ಸ್ ಅದ್ರ ಜೊತೆ ಪ್ರತಿಯೊಂದು ಚಾಲನೆಯಲ್ಲೂ ಕೂಡ ಅದು ಇನ್ವಾಲ್ವ್ ಆಗಿರ್ಬೇಕು. ಅದಿಲ್ಲ ಅಂತ ಹೇಳಿದ್ರೆ ಇಟ್ ವಿಲ್ ಬಿ ಮೆಕ್ಯಾನಿಕಲ್. ಓನ್ಲಿ ದ ಬ್ರೆತ್ ಕ್ಯಾನ್ ಬ್ರಿಂಗ್ ದ ಲೈಫ್ ಇನ್ ಟು ದಟ್ ಆಕ್ಷನ್. ಆಗ್ಬೋದಲ್ವಾ? ಸೊ ಐ ವಿಲ್ ಜಸ್ಟ್ ಲೋವರ್ ಆಲ್ ದ ಹ್ಯಾಂಡ್ಸ್. ಕೇಳಿಸ್ತಾ ಇದೆ ಅಲ್ವಾ? ಕೇಳಿಸ್ತಿದೆ. ಒಂದ್ ಕಾಲ್ ಬಂತು ಹಾಗಾಗಿ ಕೇಳಿದೆ. ಈಗ ಕಣ್ಣನ್ನ ದೊಡ್ಡದಾಗಿ ತೆಗಿಯೋದು ಮತ್ತೆ ಮುಚ್ಚೋದು. ಕಣ್ಣನ್ನ ಉಸಿರು ತಗೋತ ದೊಡ್ಡದಾಗಿ ತೆಗಿಯೋಣ, ಉಸಿರು ಬಿಡ್ತಾ ಕಣ್ಣನ್ನ ಮುಚ್ಚೋಣ. ಇನ್ಹೇಲ್ ಅಂಡ್ ಓಪನ್ ಇಟ್ ವೈಡ್ಲಿ. ತುಂಬಾ ದೊಡ್ಡದಾಗಿ ಓಪನ್ ಮಾಡಿ, ಎಷ್ಟು ಸಾಧ್ಯನೋ ಅಷ್ಟು ಓಪನ್ ಮಾಡಿ. ಉಸಿರು ಬಿಡ್ತಾ ಕಣ್ಣನ್ನ ಮುಚ್ಚಿ. ಬೆನ್ನು ಕತ್ತು ಶಿರಸ್ಸು ನೇರ ಇರಬೇಕು, ನೋ ಕಾಂಪ್ರಮೈಸ್ ಇನ್ ದಟ್. ಉಸಿರು ತಗೋತ ಕಣ್ಣನ್ನ ಓಪನ್ ಮಾಡಿ, ಚೆನ್ನಾಗಿ ಓಪನ್ ಮಾಡಿ, ದೊಡ್ಡದಾಗಿ, ಎಷ್ಟು ದೊಡ್ಡ ಸಾಧ್ಯನೋ ಅಷ್ಟು ದೊಡ್ಡದು. ಉಸಿರು ಬಿಡ್ತಾ ಕಣ್ಣನ್ನ ಹಾಗೆ ಮುಚ್ಚಿ. ಇನ್ನೂ ಒಂದು 4-5 ಟೈಮ್ಸ್ ರಿಪೀಟ್ ಮಾಡೋಣ. ಉಸಿರು ತಗೋತ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡೋಣ, ಉಸಿರು ಬಿಡ್ತಾ ಕಣ್ಣನ್ನ ತೆಳುವಾಗಿ ಹಾಗೆ ಮುಚ್ಚೋಣ. ಸ್ಕ್ವೀಸ್ ಮಾಡೋದು ಬೇಡ. ಉಸಿರು ತಗೋತ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡೋಣ, ಉಸಿರು ಬಿಡ್ತಾ ಕಣ್ಣನ್ನ ನಿಧಾನವಾಗಿ ಹಾಗೆ ಮುಚ್ಚೋಣ. ಉಸಿರು ತಗೋತ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡೋಣ, ವಿಶಾಲವಾಗಿ ದೊಡ್ಡದಾಗಿ, ಎಷ್ಟು ಸಾಧ್ಯನೋ ಅಷ್ಟು ದೊಡ್ಡದು. ಕಣ್ಣಿನ ಸುತ್ತಲಿನ ಸ್ನಾಯುಗಳು ಎಳಿಬೇಕು. 6 ಸ್ನಾಯುಗಳು ಇರುತ್ತೆ, ಅದಿಷ್ಟು ದೊಡ್ಡದಾಗ್ಬೇಕು. ಉಸಿರು ಬಿಡ್ತಾ ಹಾಗೆ ಕಣ್ಣನ್ನ ಮುಚ್ಚೋಣ. ಇನ್ನೊಮ್ಮೆ ಉಸಿರು ತಗೋತ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡೋಣ. ಓಪನ್ ಇಟ್ ವೈಡ್ಲಿ. ಎಷ್ಟು ವೈಡ್ ಆಗುತ್ತೋ ಅಷ್ಟು ವೈಡ್. ನಮ್ಮ ಹೆಂಡತಿ ಮೇಲೆ, ಮಕ್ಕಳ ಮೇಲೆ ಕೋಪ ತೋರಿಸ್ಕೊಂಡಾಗ ತೋರಿಸ್ತೀವಲ್ಲ, ಕಣ್ ಬಿಡ್ತೀವಲ್ಲ, ಅಷ್ಟು ದೊಡ್ಡದಾಗಿ. ಉಸಿರು ಬಿಡ್ತಾ ಹಾಗೆ ಕಣ್ಣನ್ನ ಮುಚ್ಚೋಣ. ಹಾಗೆ ರಿಲ್ಯಾಕ್ಸ್. ಮಧ್ಯದ ಬೆರಳಿನಿಂದ ಮಸಾಜ್ ಮಾಡೋಣ, ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್, ವೃತ್ತಾಕಾರ, ಅಪರಾವೃತ್ತಕಾರ ಸುತ್ತೋಣ. ರಿಲ್ಯಾಕ್ಸ್. ಗಮನಿಸ್ಕೊಳ್ಳೋಣ ಕಣ್ಣನ್ನ.
ಕಣ್ಣೊಳಗಡೆ ಆಲ್ರೆಡಿ ನಮ್ಗೆ ತೇವದ ಅಂಶ, ಸ್ನಾಯುಗಳಲ್ಲಿ ಸ್ವಲ್ಪ ಸೆಳೆತ, ಇವೆಲ್ಲವನ್ನ ನಾವು ಗಮನಿಸ್ಕೋಬಹುದು. ಕಣ್ಣನ್ನ ಮತ್ತೆ ತೆರೆಯೋಣ. ಈಗ ಕಣ್ಣನ್ನ ಫ್ಲಾಪಿಂಗ್ ಮಾಡೋಣ, ಆಯ್ತಾ? ಕಣ್ಣು ಮಿಟುಕ್ಸೋದು, ಕಂಟಿನ್ಯೂಸ್ ಆಗಿ ಮಿಟುಕ್ಸೋಣ ಒಂದು 60 ಬಾರಿ. ಓಕೆ, ಕಣ್ಣು ಮಿಟುಕ್ಸೋದಷ್ಟು ಸಮಯದಲ್ಲಿ ಅಂತ ಹೇಳ್ತಾರಲ್ಲ, ಅಂದ್ರೆ ಒಂದ್ ಕಣ್ಣು ಮಿಟುಕ್ಸೋದು 1 ಸೆಕೆಂಡ್ ಅಂತ ಹೇಳಿ ಅನ್ಕೊಳ್ಳೋಣ. ಕಂಟಿನ್ಯೂಸ್ ಫ್ಲಾಪ್ ಮಾಡೋಣ, ಆಗ್ಬೋದಲ್ವಾ? ಇಲ್ಲಿ ಕೂಡ ಫ್ಲಾಪ್ ಮಾಡುವಾಗ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡೋದು ಬೇಡ. ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಉಸಿರು ತಗೊಳ್ಳೋದು, ಉಸಿರು ಬಿಡೋದು. ಇಟ್ ವಿಲ್ ಬಿ ಅ ಫಾಸ್ಟ್ ಬ್ರೀತ್ ಇನ್ ಬ್ರೀತ್ ಔಟ್. ಪರವಾಗಿಲ್ಲ, ಮಾಡೋಣ. ಓಕೆ, 1 2 3 4 5 6 7 8 9 10 11 12 13 14 15 16 17 18 19 20 21 22 23 24 25 26 27 28 29 30 31 32 33 34 35 36 37 38 39 40 41 42 43 44 45 46 47 48 49 50 51 52 53 54 55 56 57 58 59 60. ರಿಲ್ಯಾಕ್ಸ್, ಕಣ್ಣನ್ನು ಮುಚ್ಕೊಳ್ಳಿ. ಹಾಗೆ ಮಧ್ಯದ ಬೆರಳಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡಿ. ಒತ್ತಬೇಡಿ, ಕಣ್ಣು ಗುಡ್ಡಗಳನ್ನ ಒತ್ತಬಾರದು. ಬರೀ ರೆಪ್ಪೆಯ ಮೇಲೆ ಮೃದುವಾದಂತ ಸ್ಪರ್ಶ, ಫೆದರ್ ಟಚ್. ಕಣ್ಣಿನ ಒಳಭಾಗವನ್ನ ಗಮನಿಸ್ಕೋಬೇಕು, ಏನ್ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ. ಫಾರ್ ಎವ್ರಿ ಆಕ್ಷನ್ ದ ಬಾಡಿ ರೆಸ್ಪಾನ್ಸ್. ವಿ ಶುಡ್ ಅಬ್ಸರ್ವ್ ದಟ್ ರೆಸ್ಪಾನ್ಸ್. ದ ರೆಸ್ಪಾನ್ಸ್ can come in the form of a stretch, can come in the form of contraction, can come in the form of pain, can come in the form of tears. So ಏನಾಗ್ತಾ ಇದೆ ಅಂತ ಹೇಳಿ ಗಮನಿಸ್ಕೊಳ್ಳೋಣ. ಸೊ ಇದು ಮಾಡಿದಾಗ ಮಯೋಬೋನಿಯನ್ ಗ್ಲ್ಯಾಂಡ್ಸ್ ಏನಿರುತ್ತೆ ಅದು ಚೆನ್ನಾಗಿ ಆಕ್ಟಿವೇಟ್ ಆಗತ್ತೆ. ಅದು ಚೆನ್ನಾಗಿ ಆಕ್ಟಿವೇಟ್ ಆದಾಗ ದ ಲಿಪಿಡ್ ಲೇಯರ್, ಟೇರ್ ಫಿಲಮ್ ಅಂತ ಏನು ಮೊನ್ನೆ ಡಾಕ್ಟರ್ ಹೇಳಿದ್ರು, ಅದು ಚೆನ್ನಾಗಿ ಫಾರ್ಮ್ ಆಗಿ ಅದು ಸಸ್ಟೈನ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ ನಾವು ಮಾಡುತ್ತಿರುವಂತಹ ಚಟುವಟಿಕೆಗಳು. ಹಾಗೆಯೇ ಐಸೈಟ್ ಇಂಪ್ರೂವ್ಮೆಂಟ್, ಅಂದ್ರೆ ಕೆಲವರಿಗೆ ಮೈನಸ್ ಇರುತ್ತೆ, ಕೆಲವರಿಗೆ ಪಾಸಿಟಿವ್ ಇರುತ್ತೆ. ಈ ಕಣ್ಣಿನ ಎಕ್ಸರ್ಸೈಸ್ ಮಾಡೋದ್ರಿಂದ ಅದರದ್ದು ಏನು ದುಷ್ಪರಿಣಾಮಗಳು ಏನಿದೆ ಅಥವಾ ನಂಬರ್ ಹಾಗೆ ಸ್ಟಾಟಿಕ್ ಆಗಿರುತ್ತೆ. ನಾನು ಯೋಗಕ್ಕೆ ಸೇರೋಕ್ಕಿಂತ ಮುಂಚೆ ಇಟ್ ವಾಸ್ 1.75. even today it is in that range only. At least I am maintaining the same range. It is not increased or decreased. So I am able to maintain that. As I grow old, definitely the eyesight would have increased, but because of I involve myself in yoga, I am curtailing that increase in the number. So ಕೈಗಳನ್ನ ಚೆನ್ನಾಗಿ ಉಜ್ಜೋಣ. ಚೆನ್ನಾಗಿ ಉಜ್ಜಿ, ಕೈಗಳನ್ನ ಚೆನ್ನಾಗಿ ಉಜ್ಜಿ. ಉಜ್ಜಿಬಿಟ್ಟು ಕಣ್ಣಿನ ಗುಡ್ಡಗಳ ಮೇಲೆ ಇಟ್ಕೊಳ್ಳಿ. ರಿಲ್ಯಾಕ್ಸ್. ನಿಧಾನವಾಗಿ ಕಣ್ಣನ್ನ ತೆಗೆಯೋಣ. ಕೈ ಬಿಸಿ ಕಣ್ಣಿನ ರೆಪ್ಪೆಗಳಿಗೆ ತಾಗದಾಗ ಆ ಗ್ಲ್ಯಾಂಡ್ಸ್ ಆಕ್ಟಿವೇಟ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗತ್ತೆ. ಇಟ್ ಹೆಲ್ಪ್ಸ್ ಎ ಲಾಟ್. ಅದನ್ನ ಯಾವಾಗ ನಾವು ಕಂಪ್ಯೂಟರ್ ನೋಡ್ತಾ ಇದ್ದಾಗ ಆಲ್ರೆಡಿ ನೋಡ್ತಾ ಇರ್ತೇವೆ, ಇದು ಮಾಡ್ಬೇಕಾ ಅಂತ ಹೇಳಿ ನಮ್ಗೆ ಒಂದು ಡೌಟ್ ಆಗತ್ತೆ. ಬಟ್ ಎನಿ ಡ್ರೈನೆಸ್ ರಿಯಲಿ ಹೆಲ್ಪ್. ದಿಸ್ ಇಸ್ ಕಾಲ್ಡ್ ಕಪಿಂಗ್ ಆಫ್ ದ ಐಸ್ ಅಂತ ಹೇಳ್ತಾರೆ. ಚೆನ್ನಾಗಿ ರಬ್ ಮಾಡ್ಬೇಕು, ಬಿಸಿ ಆಗೋ ತನಕ ರಬ್ ಮಾಡ್ಬೇಕು. ಆಮೇಲೆ ಕಣ್ಣಿನ ಗುಡ್ಡಗಳ ಮೇಲೆ ಈ ತರ ಇಟ್ಕೊಂಡಾಗ ಇಟ್ ಆಕ್ಟಿವೇಟ್ಸ್ ದ ಬ್ಲಾಕೇಜಸ್ ಏನೇನಿರುತ್ತೆ, ಆ ಗ್ಲ್ಯಾಂಡ್ಸ್ ಬ್ಲಾಕ್ ಆಗ್ಬಿಡುತ್ತೆ. ಯಾವಾಗ ಮಿಟುಕ್ಸಲ್ಲ ಅದು ಬ್ಲಾಕ್ ಆಗತ್ತೆ. ಯಾವಾಗ ಬ್ಲಾಕ್ ಆಗತ್ತೆ ಸೆಕ್ರೆಷನ್ ಆಗಲ್ಲ, ದ ಆಯಿಲ್ ಫಾರ್ಮ್ ವಿಲ್ ನಾಟ್ ಸೆಕ್ರೇಟ್. ಅವಾಗ ಏನಾಗತ್ತೆ ಅಂತ ಹೇಳಿದ್ರೆ ಡೈರೆಕ್ಟ್ ಆಗಿ ಟಿಯರ್ ಏನಿರುತ್ತೆ, ವಾಟರ್ ಅದು ಎಕ್ಸ್ಪೋಸ್ ಆಗಕ್ಕೆ ಶುರು ಆಗುತ್ತೆ. ಅದು ಎಕ್ಸ್ಪೋಸ್ ಆದಾಗ ಡ್ರೈನೆಸ್ ಬಂದ್ಬಿಡತ್ತೆ. ಸೊ ಆದ್ರಿಂದ ನೀವು ಕಂಪ್ಯೂಟರ್ ಆಗ್ಲಿ ಮೊಬೈಲ್ ಆಗ್ಲಿ ಕಂಟಿನ್ಯೂಸ್ ನೋಡುವಾಗ ಮಧ್ಯ ಒಂದು 10 ಮಿನಿಟ್ಸ್ಗೆ ಕಣ್ಣು ಮಿಟುಕ್ಸೋದು ಏನಾದ್ರು ಮರ್ತ್ರೆ ಕಣ್ಣು ಅವಾಗ ಮಿಟುಕ್ಸಿ ಕಪ್ಪಿಂಗ್ ಮಾಡ್ಕೊಂಡು ಮತ್ತೆ ಕಣ್ಣಿನ ಮೇಲೆ ಈ ತರ ಇಟ್ಕೊಳ್ಳಿ. ಆಗ್ಬೋದಲ್ವಾ?
ಈಗ ಐಬಾಲ್ ಮೂವ್ಮೆಂಟ್ ಮಾಡೋಣ. ಐಬಾಲ್ ಮೂವ್ಮೆಂಟ್ ಅಂತ ಹೇಳಿದ್ರೆ ನೆನ್ನೆ ಲೈನ್ಸ್ ತೋರಿಸಿದ್ವಲ್ಲ, ಯು ಹ್ಯಾಡ್ ಟು ಫಾರ್ಮ್ 9 ಡಾಟ್ಸ್ ಫ್ರೇಮ್ ಇನ್ ಈಚ್ ಐ. ಮೇಲ್ಗಡೆ 3 ಚುಕ್ಕಿ, ಮಧ್ಯಭಾಗದಲ್ಲಿ 3 ಚುಕ್ಕಿ, ಕೊನೆ ಭಾಗದಲ್ಲಿ 3 ಚುಕ್ಕಿ. ಇಟ್ಸ್ ಆಲ್ ಇಮ್ಯಾಜಿನರಿ ಡಾಟ್ಸ್. ಅಂದ್ರೆ ನಮ್ಮ ಈಸಿ ರೆಫರೆನ್ಸ್, ಮೂವ್ಮೆಂಟ್ ಮಾಡೋದಕ್ಕೆ ಈಸಿ ರೆಫರೆನ್ಸ್ ಇರ್ಲಿ ಅಂತ ಹೇಳ್ಬಿಟ್ಟು ಇದು ಹೇಳ್ತಿರೋ ಅಂತದ್ದು. ಸೊ ಮೊದಲಿಗೆ ನೇರ ನೋಡೋಣ. ನಮ್ಮ ವಿಷನ್ ನೇರ ಇರಲಿ. ಸೆಂಟರ್ ಡಾಟ್ 9 ಡಾಟ್ಸ್ ಅಲ್ಲಿ ಸೆಂಟರ್ ಡಾಟ್ ಅಲ್ಲಿ ನೇರ ನೋಡ್ತಾ ಇದೆ. ಮೊದಲಿಗೆ ಅಪ್ ಅಂಡ್ ಡೌನ್ ಮಾಡೋಣ. ಅಪ್ ಮಾಡುವಾಗ ಇನ್ಹೇಲ್ ಮಾಡ್ತೇವೆ, ಎಕ್ಸೇಲ್ ಮಾಡಿ ಸ್ಟ್ರೈಟ್ ಬರುತ್ತೆ, ಮತ್ತೆ ಇನ್ಹೇಲ್ ಮೇಲೆ ಡೌನ್ ಬರುತ್ತೆ, ಮತ್ತೆ ಎಕ್ಸೇಲ್ ಮಾಡಿ ಸ್ಟ್ರೈಟ್. ಗೊತ್ತಾಯ್ತಂತ ಹೇಳ ಅನ್ಕೋತೀನಿ. ಇನ್ಹೇಲ್ ಅಪ್, ಎಕ್ಸೇಲ್ ಸ್ಟ್ರೈಟ್, ಇನ್ಹೇಲ್ ಡೌನ್, ಎಕ್ಸೇಲ್ ಸ್ಟ್ರೈಟ್. ಆಗ್ಬೋದಲ್ವಾ? ಲುಕ್ ಸ್ಟ್ರೈಟ್. ಕಣ್ ಮಿಟುಕ್ಸ್ಬಾರ್ದು. ಇಲ್ಲಿ ಕಣ್ಗುಡ್ಡೆ ಚೆನ್ನಾಗಿ ತೆಗ್ದಿರ್ಬೇಕು. ನಾರ್ಮಲ್ ಆಗಿ ಕಣ್ ಮಿಟುಕ್ಸ್ತಾ ಮಾಡಬಾರ್ದು. ಇದನ್ನ ನೇರವಾಗಿ ನೋಡ್ತಾ ಮಾಡ್ಬೋದು. ದಿಸ್ ವಿಲ್ ಹೆಲ್ಪ್ ಅಸ್ ಟು ಇಂಪ್ರೂವೈಸ್ ದ ವಿಷನ್. ನೇರ ನೋಡೋಣ. ಇನ್ಹೇಲ್ ಅಪ್, ಎಕ್ಸೇಲ್ ಸ್ಟ್ರೈಟ್, ಇನ್ಹೇಲ್ ಡೌನ್, ಎಕ್ಸೇಲ್ ಸ್ಟ್ರೈಟ್, ಇನ್ಹೇಲ್ ಅಪ್, ಎಕ್ಸೇಲ್ ಸ್ಟ್ರೈಟ್, inhale down, exhale straight. One more time. Inhale up, exhale straight, inhale down, exhale straight. One more time. Inhale up, exhale straight, inhale down, exhale straight. I'm sure you are not moving your head. Head na mele kalagana move ಮಾಡಬೇಡಿ. ಯಾವ ಕಾರಣಕ್ಕೂ ಮೂವ್ ಮಾಡಬೇಡಿ unless I give a specific instruction. ಮಧ್ಯದ ಬೆರಳಿಂದ ಮಸಾಜ್ ಮಾಡ್ಕೊಳ್ಳಿ. ರಿಲ್ಯಾಕ್ಸ್. ಈಗ ಲ್ಯಾಟ್ರಲ್ ಮೂವ್ಮೆಂಟ್ ಮಾಡೋಣ, ಅಡ್ಡ. ಸೊ ಉಸಿರು ತಗೋತಾ ಎಡಕ್ಕೆ ಮೂವ್ ಮಾಡೋಣ, ಉಸಿರು ಬಿಡ್ತಾ ನೇರ, ಮತ್ತೆ ಉಸಿರು ತಗೋತಾ ಬಲಕ್ಕೆ, ಉಸಿರು ಬಿಡ್ತಾ ನೇರ ಮಾಡೋಣ ಅಲ್ವಾ? ವಿಷನ್ ಸ್ಟ್ರೈಟ್, ಸೆಂಟರ್ ನೋಡ್ತಾ ಇದೆ. ಇನ್ಹೇಲ್ ಲೆಫ್ಟ್, ಎಕ್ಸೇಲ್ ಸ್ಟ್ರೈಟ್, ಇನ್ಹೇಲ್ ರೈಟ್, ಎಕ್ಸೇಲ್ ಸ್ಟ್ರೈಟ್, ಇನ್ಹೇಲ್ ಲೆಫ್ಟ್, exhale straight, inhale right, exhale straight, inhale left, exhale straight, inhale right, exhale straight, inhale left, exhale straight, inhale right, exhale straight. ಕಣ್ಣನ್ನು ಮುಚ್ಚಿ ಮಧ್ಯದ ಬೆರಳಿಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ 2 times ಮಸಾಜ್ ಮಾಡೋಣ. ರಿಲ್ಯಾಕ್ಸ್. ಈಗ ಎಕ್ಸ್ ಶೇಪ್ ಅಲ್ಲಿ ಮೂವ್ಮೆಂಟ್ ಮಾಡೋಣ. ವಿಲ್ ಮೂವ್ ದ ಐಬಾಲ್ಸ್ ಇನ್ ದ ಎಕ್ಸ್ ಶೇಪ್. ಲೆಫ್ಟ್ ಟಾಪ್, ಸೆಂಟರ್, ರೈಟ್ ಡೌನ್, ಸೆಂಟರ್. ಓಕೆ. ಇನ್ಹೇಲ್ ಲೆಫ್ಟ್ ಟಾಪ್, ಎಕ್ಸೇಲ್ ಸೆಂಟರ್, ಇನ್ಹೇಲ್ ರೈಟ್ ಡೌನ್, ಎಕ್ಸೇಲ್ ಸೆಂಟರ್. ಆಮೇಲೆ ಅದಕ್ಕೆ ಕ್ವೈಟ್ ಅಪೋಸಿಟ್, ರೈಟ್ ಟಾಪ್, ಸೆಂಟರ್, ಲೆಫ್ಟ್ ಡೌನ್. ಅರ್ಥ ಆಗುತ್ತೆ ಅಂತ ಹೇಳಿ ಅನ್ಕೊಂಡಿದೀನಿ. ನೇರ ನೋಡೋಣ. ಇನ್ಹೇಲ್ ಲೆಫ್ಟ್ ಟಾಪ್, exhale straight, inhale right down, exhale straight, inhale left up, exhale straight, inhale right down, exhale straight, inhale left up, exhale straight, inhale right down, exhale straight. ಈಗ ಉಲ್ಟಾ, ರಿವರ್ಸ್ ಆಫ್ ಇಟ್, ರೈಟ್ ಅಪ್ ಮತ್ತೆ ಲೆಫ್ಟ್ ಟಾಪ್ ಡೌನ್. ನೇರ ನೋಡ್ತಾ ಇದೀವಿ. ಇನ್ಹೇಲ್ ರೈಟ್ ಅಪ್, exhale straight, inhale left down, exhale straight, inhale right up, exhale straight, inhale left down, exhale straight, inhale right up, exhale straight, inhale left down, exhale straight. One last time. Inhale right up, exhale straight, inhale left down, exhale straight. Close your eyes. Massage from the center finger. ಎಲ್ರು ಕನ್ನಡಕ ತೆಗೆದು ಮೂವ್ಮೆಂಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಅನ್ಕೊಂಡಿದೀನಿ. ಯಾರ್ಯಾರಿಗೆ ಗೊತ್ತಿಲ್ಲ, ಕನ್ನಡಕ ಹಾಕೊಂಡು ಒಂದ್ಸಲಿ ಗಮನಿಸಿ, ಕನ್ನಡಕವನ್ನ ತೆಗೆದು ಅಭ್ಯಾಸ ಮಾಡಿ. ಮತ್ತೊಮ್ಮೆ ಕೈಗಳನ್ನ ಚೆನ್ನಾಗಿ ರಬ್ ಮಾಡೋಣ. ರಬ್ಬಿಟ್ ಕಪ್ಪಿಂಗ್ ಮಾಡ್ಕೊಳ್ಳಿ ಐಸ್ಗೆ. Relax.
ಎರಡನೇ ವಿಚಾರ, ಬೆಳಕು ಯಾವ ತರ ಇರ್ಬೇಕು. ನಾನು ಕಂಪ್ಯೂಟರ್ ನೋಡುವಾಗ ಆಗ್ಲಿ ಅಥವಾ ಮೊಬೈಲ್ ನೋಡುವಾಗ ಆಗ್ಲಿ ಬೆಳಕು ಯಾವ ತರ ಇರ್ಬೇಕಂತ ಹೇಳಿದ್ರೆ, ನಾವ್ ಯಾವಾಗ್ಲೂ ಬರೀ ಮೊಬೈಲ್ ಇಂದ ಬರೋ ಲೈಟು ಅಥವಾ ಟಿವಿ ನೋಡುವಾಗ ಬರೀ ಟಿವಿ ಲೈಟ್ ಮಾತ್ರ ಡಾರ್ಕ್ ಅಲ್ಲಿ ನೋಡ್ತೇವೆ. ವಿ ಶುಡ್ ಅವಾಯ್ಡ್ ಇಟ್ as much as possible. The suitable lighting has to be there around. ನಾವೇನ್ ಮಾಡ್ತೇವೆ, ರಾತ್ರಿ ಮಲ್ಕೊಳ್ಳುವಾಗ ಬೆಡ್ಶೀಟ್ ಹಾಕೊಂಡ್ಬಿಟ್ಟು ನಾನು ಹೇಳಿದಾಗೆ ಮೊಬೈಲ್ ಅನ್ನ ಬೆಡ್ಶೀಟ್ ಒಳಗಡೆ ನೋಡ್ತಾ ಇರ್ತೀವಿ, ಲೈಟ್ ಆಫ್ ಮಾಡ್ಬಿಟ್ಟು. ವೆರಿ ಡೇಂಜರಸ್. ವಿ ಶುಡ್ ಅವಾಯ್ಡ್ ಇಟ್ as much as possible. ಹುಡುಗರಿದ್ರೆ ನಿಮ್ ಪೇರೆಂಟ್ಸ್ ಪರ್ಮಿಷನ್ ತಗೊಳ್ಳಿ, ಸ್ವಲ್ಪ ಏನೋ ಕೆಲಸ ಇದೆ ನೋಡ್ಬೇಕು ಏನೋ ಮಾಡಿ. ಪೇರೆಂಟ್ಸು ಕೂಡ ಅವ್ರಿಗೆ ಬೇಕಾದ್ರೆ ಒಂದ್ 15 minutes 20 minutes ಪರ್ಮಿಷನ್ ಕೊಡಿ, so that they don't spoil their eyes by hiding and doing it. Please give the permission, it is fine. ಮತ್ತೆ ಯಾವ ತರದ ಲೈಟ್ ನಾವು ಯೂಸ್ ಮಾಡಬೇಕು ಅನ್ನೋದು. ನಾವು ಬೆಂಗಳೂರಲ್ಲಿ ಸುತ್ತಲೂ ಬಿಲ್ಡಿಂಗ್ ಇರೋದ್ರಿಂದ ಸುಮಾರಷ್ಟು ಮನೆಗಳಲ್ಲಿ ನ್ಯಾಚುರಲ್ ಲೈಟ್ ಬರೋದಿಲ್ಲ. ಸೊ ವಿ ಗೋ ಫಾರ್ ದ ಆರ್ಟಿಫಿಷಿಯಲ್ ಲೈಟಿಂಗ್, ವಿಚ್ ಇಸ್ ಎಲೆಕ್ಟ್ರಿಕಲ್ ಬಲ್ಬ್ ಆರ್ LED ಬಲ್ಬ್ ಆರ್ ವಾಟ್ ಎವರ್ ದ ಬಲ್ಬ್ಸ್ ವಿ ಯೂಸ್ ಇಟ್. ಕಲರ್ ಯಾವಾಗ್ಲೂ ಯಾವ ತರ ಇರ್ಬೇಕಂತ ಹೇಳಿದ್ರೆ, ನೀವು ಸೂರ್ಯನ ಬೆಳಗ್ಗೆ ನೋಡೋದಕ್ಕೆ ಇಷ್ಟಪಡ್ತೀರೋ ನೇರವಾಗಿ, ಅಥವಾ ಮಧ್ಯಾಹ್ನ ನೋಡೋಕೆ ಇಷ್ಟಪಡ್ತೀರೋ? ನೀವು ಬೆಳಗ್ಗೆ ನೋಡ್ತೀರಾ ಅಲ್ವಾ, ಬಿಕಾಸ್ ಇಟ್ ಈಸ್ ಸಮ್ವೇರ್ ಇನ್ ರೆಡ್ ಮತ್ತೆ ಆರೆಂಜ್ ಇಶ್ಯೂ. ಆ ತರ ಇದ್ದಾಗ ನಿಮ್ಗೆ ನೋಡಕ್ಕೆ ಸಾಧ್ಯ ಆಗುತ್ತೆ. ಅದು ಹೋಗ್ತಾ 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 ಯೆಲ್ಲೋಯಿಶ್ ಇಂದ ಫುಲ್ ವೈಟ್ ಆಗತ್ತೆ. ಸೊ ವೈಟ್ ಬಂದಾಗ ನಮ್ಗೆ ನೋಡಕ್ ಆಗೋದಿಲ್ಲ, ನೇರವಾಗಿ ನೋಡಕ್ ಆಗಲ್ಲ. ಬಟ್ ಅದೇ ಮತ್ತೆ ಈವ್ನಿಂಗ್ ಆಗ್ತಾ ಸನ್ಸೆಟ್ ಅಲ್ಲಿ ನಾವು ನೋಡುವಾಗ ಮತ್ತೇನೋ ಇಟ್ ವಿಲ್ ಟರ್ನ್ ಇನ್ ಟು ದ ಆರೆಂಜ್, ರೆಡ್, ಮತ್ತೆ ಡಿಪ್ ಆಗುತ್ತೆ ಸನ್. ಆ ಸಮಯದಲ್ಲಿ ನಾವು ನೋಡ್ತೇವೆ. ಸೊ ಲೈಟ್ ಯಾವಾಗ್ಲೂ ವಾರ್ಮ್ ವೈಟ್ ಇದರದ್ದು ಯಾವಾಗ್ಲೂ ಬೆಸ್ಟ್. ಈಗ ನೀವು ಮನೆಗೆ ದೀಪ, ನಾವು ದೇವ್ರ ಮುಂದೆ ದೀಪ ಹಚ್ಚಿದಾಗ ದೀಪ ಯಾವ ಕಲರ್ ಇರುತ್ತೆ ಅಲ್ವಾ? ನಾವು ಮುಂಚಿನ ಅಂದ್ರೆ ಒಂದು 15-20 years ಬ್ಯಾಕ್ ನೋಡಿದಾಗ ಥಾಮಸ್ ಆಲ್ವಾ ಎಡಿಸನ್ ಕಂಡಿಡಿದಂತ ಬಲ್ಬ್ಗಳು ಏನಿದೆ ಅಲ್ವಾ, ಆ ಬಲ್ಬ್ಗಳನ್ನ ನೋಡಿದಾಗ ಯಾವ ಕಲರ್ ಇರ್ತಾ ಇತ್ತು, ನ್ಯಾಚುರಲ್ ಲೈಟ್ ಏನ್ ಬರ್ತಾ ಇತ್ತು ಆ ಕಲರ್. ಆ ಕಲರ್ ಅಲ್ಲಿ ಯಾವಾಗ್ಲೂ ನಾವು ನೋಡೋದು, ಟಿವಿ ನೋಡೋದಾಗ್ಲಿ, ಮನೆ ಕೆಲಸ ಮಾಡೋದಾಗ್ಲಿ, ದಟ್ ಆಲ್ವೇಸ್ ವಿಲ್ ಬಿ ಎ ಸೂದಿಂಗ್ ಫಾರ್ ದ ಐಸ್. ನಾವು ಬ್ರೈಟ್ ಇಟ್ಟಾಗ ಏನಾಗತ್ತೆ ಅಂತ ಹೇಳಿದ್ರೆ ಕಣ್ಣಿಗೆ ಇಂಪ್ಯಾಕ್ಟ್ ತುಂಬಾ ಆಗತ್ತೆ. ಹೇಗೆ ಮಧ್ಯಾಹ್ನದ ಸೂರ್ಯ ನಮ್ಮ ಕಣ್ಣಿಗೆ ಇಂಪ್ಯಾಕ್ಟ್ ಮಾಡ್ತಾನೆ, ಅದೇ ತರ ಈ ತುಂಬಾ ಬ್ರೈಟ್ ಇರುವಂತ ಲೈಟ್ಗಳು ಕಣ್ಣಿಗೆ ಡ್ಯಾಮೇಜ್ ಮಾಡುತ್ತೆ. ಇಟ್ ಈಸ್ ನಾಟ್ ಸೂದಿಂಗ್ ಟು ಅವರ್ ಐಸ್. ಸೊ ಹಾಗಾಗಿ ನಾವು ಆದಷ್ಟು ಅಡಾಪ್ಷನ್ ಮಾಡ್ಕೊಳ್ಳುವಾಗ ವಾರ್ಮ್ ಲೈಟ್ ಅದನ್ನ ನಾವು ಯೂಸ್ ಮಾಡಿದಷ್ಟು ತುಂಬಾ ಅನುಕೂಲಕರ. ಬಟ್ ಈಗ ದಿಸ್ ಇಸ್ ದ ಟಿಪ್ ಐ ಆಮ್ ಗಿವಿಂಗ್ ಇಟ್, ಯು ಕ್ಯಾನ್ ಫಾಲೋ ಇಟ್ ಆರ್ ಯು ಕ್ಯಾನ್ ಇಗ್ನೋರ್ ಇಟ್. ಬಟ್ ದಿಸ್ ಇಸ್ ವಾಟ್ ವಿ ಡೂ ಅಟ್ ಇನ್ ಮೈ ಹೋಮ್. ಸ್ಪೆಸಿಫಿಕಲಿ ನಾವು ಮನೆಯಲ್ಲೆಲ್ಲ ವಾರ್ಮ್ ವೈಟ್ ಲೈಟೇ ಹಾಕ್ಬಿಟ್ಟು ನಾವು ಅದರಲ್ಲೇ ನಾವು ಯೂಶಲಿ ಇರೋದು, ನಮ್ಮ ಮಕ್ಳು ರೂಮ್ ಅಲ್ಲಿ ಅಥವಾ ಇಲ್ಲೇ ಆಗ್ಲಿ. ಈಗ ಇಲ್ಲಿ ಎನಫ್ ಲೈಟ್ ಬರೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಬಲ್ಬನ್ ಹಾಕಿದ್ದೀನಿ, ಇಲ್ಲ ಅಂದ್ರೆ ಐ ಆಲ್ವೇಸ್ ಯೂಸ್ ವಾರ್ಮ್ ವೈಟ್. ಸೊ ಈ ವಾರ್ಮ್ ವೈಟ್ ಲೈಟ್ ಅಲ್ಲಿ ನಾವು ಯಾವಾಗ್ಲೂ ಇರೋ ಅಂತದನ್ನ ನಾವು ಅಭ್ಯಾಸ ಮಾಡ್ಕೊಳ್ಳೋಣ. ದಿಸ್ ಇಸ್ ಒನ್ ಆಫ್ ದ ಗುಡ್ ಥಿಂಗ್ ವಿಚ್ ಆಲ್ವೇಸ್ ಹೆಲ್ಪ್ಸ್ ಅಸ್ ಫಾರ್ ದ ಬೆನಿಫಿಟ್ ಆಫ್ ಅವರ್ ಐ ಹೆಲ್ತ್. ಇದೊಂದು ಗಮನಿಸ್ಕೊಳ್ಳೋಣ. ನೆಕ್ಸ್ಟ್ ಪ್ರಾಸೆಸ್ ನೆನ್ನೆ ಮಾಡಿದ್ವಿ, ಇದನ್ನ ಓಪನ್ ಇರುತ್ತೆ, ಕ್ಲೋಸ್, ಸ್ಕ್ವೀಸ್, ಮತ್ತೆ ಕ್ಲೋಸ್, ಮತ್ತೆ ಓಪನ್. ಅರ್ಥ ಆಯ್ತು ಅಂತ ಹೇಳಿ ಅನ್ಕೊಂತೀನಿ. ಓಪನ್ ಇರುತ್ತೆ, ಕ್ಲೋಸ್, ಸ್ಕ್ವೀಸ್, ಮತ್ತೆ ಕ್ಲೋಸ್, ಮತ್ತೆ ಓಪನ್. ಮಾಡೋಣವಾ? 1 minute ಒಂದು ಆಲ್ಮೋಸ್ಟ್ 15 times ಆಗೋಷ್ಟು ಮಾಡೋಣ. ನೇರ ಕೂತ್ಕೊಳ್ಳೋಣ, ಕಣ್ಗಳನ್ನ ತೆಗ್ದಿರೋಣ, ಕ್ಲೋಸ್. ಇಲ್ಲಿ ಕೂಡ ಕಣ್ ತೆಗೆಯುವಾಗ ಇನ್ಹೇಲು, ಕ್ಲೋಸ್ ಮಾಡುವಾಗ ಎಕ್ಸೇಲು. ಫುಲ್ ಸ್ಕ್ವೀಸ್ ಮಾಡ್ತೀವಲ್ಲ, ಆದ್ರೆ ಎಕ್ಸೇಲ್ ಮಾಡಿ, ಇಲ್ಲಾಂದ್ರೆ ಹೋಲ್ಡ್ ಮಾಡಿ, ಮತ್ತೆ ಇನ್ಹೇಲ್ ಮಾಡ್ತಾ ಓಪನ್ ಮಾಡೋಣ. ಇದನ್ನ ಮಾಡೋದಕ್ಕೆ ಪ್ರಯತ್ನ ಮಾಡೋಣ. ನೇರ ಕೂತ್ಕೊಳ್ಳೋಣ, ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್, ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್, ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್, ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್, ಕ್ಲೋಸ್, squeeze, close, open, close, squeeze, close, open, close, squeeze, close, open,
close, squeeze, close, open, close, squeeze, close, open, close, squeeze, close, open. ಮುಚ್ಚಿ ಕಿವುಚಿ ಮುಚ್ಚಿ ತೆಗಿರಿ, ಮುಚ್ಚಿ ಕಿವುಚಿ ಮುಚ್ಚಿ ತೆಗಿರಿ. ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್, ಕ್ಲೋಸ್, ಸ್ಕ್ವೀಸ್, ಕ್ಲೋಸ್, ಓಪನ್. ರಿಲ್ಯಾಕ್ಸ್. ಮಧ್ಯದ ಬೆರಳಿಂದ ಲೈಟ್ ಆಗಿ ಮಸಾಜ್ ಮಾಡಿ. ಕ್ಲಾಕ್ ವೈಸ್, ಆಂಟಿ ಕ್ಲಾಕ್ ವೈಸ್ ಅಬ್ಸರ್ವ್ ಮಾಡಿ. ಕಣ್ಣು ಗುಡ್ಡೆಗಳನ್ನ ಆಚೆ ಈಚೆ ಅಬ್ಸರ್ವ್ ಮಾಡಿ, ಚೆನ್ನಾಗಿ ಅಬ್ಸರ್ವ್ ಮಾಡಿ. ಡ್ರೈನೆಸ್ ಇದ್ರೆ ಆಲ್ಮೋಸ್ಟ್ ಯು ಕ್ಯಾನ್ ಫೈಂಡ್ ಅ ಲಿಟಲ್ ಬಿಟ್ ಆಫ್ ವೆಟ್ ಲೇಯರ್ ಸ್ಟಾರ್ಟೆಡ್ ಫಾರ್ಮಿಂಗ್. ಗಮನಿಸ್ಕೋಬೇಕು. ಯು ಹ್ಯಾವ್ ಟು ಅಬ್ಸರ್ವ್, ಯು ಹ್ಯಾವ್ ಟು ಟೇಕ್ ಯುವರ್ ಅವೇರ್ನೆಸ್ ಟು ದ ಐಸ್. ಅವೇರ್ನೆಸ್ ಅಲ್ಲಿ ಬಂದಾಗ ಮಾತ್ರ ಯು ವಿಲ್ ಬಿ ಏಬಲ್ ಟು ಐಡೆಂಟಿಫೈ ದ ಡಿಫ್ರೆನ್ಸ್ ಬಿಫೋರ್ 7 o'clock ಅಂಡ್ ಆಸ್ ಆಫ್ ನೌ. ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನಿಮ್ಗೆ ಗಮನಿಸ್ಕೊಳ್ಳಕ್ಕೆ ಈಸಿ ಆಗುತ್ತೆ. ಟ್ರೈ ಟು ಡೂ ದಟ್ ಅಬ್ಸರ್ವೇಷನ್. Continuous observation is really, really important. Observe it, keep observing it. Next, exercise ಮಾಡೋಣ. ಐ ಎಕ್ಸರ್ಸೈಸ್. ಇದರಲ್ಲಿ ಸ್ವಲ್ಪ ನಾನು ಕ್ರಾಸ್ ಕೂತ್ಕೋತೇನೆ ಬೆನಿಫಿಟ್ಗೆ. ಐಸ್ ಹ್ಯಾಂಡ್ ಸ್ಟ್ರೆಚ್ ಮಾಡಿ ಮಾಡುವಂಥದ್ದು. ಓಕೆ, ಹ್ಯಾಂಡ್ ಸ್ಟ್ರೆಚ್ ಮಾಡು. ಹ್ಯಾಂಡ್ ಸ್ಟ್ರೆಚ್ ಮಾಡುವಾಗ ನನ್ನ ಎಲ್ಬೋ, ರಿಸ್ಟ್ ಯಾವುದು ಬೆಂಡ್ ಇರಬಾರ್ದು. ಇಟ್ ಹ್ಯಾಸ್ ಟು ಬಿ ಸ್ಟ್ರೈಟ್. ಹೀಗೆ ಈ ತರ ನನ್ನ ಕೈ ಸ್ಟ್ರೆಚ್ ಮಾಡಿರೋದು ಕಾಣಿಸ್ತಾ ಇದೆ ಅಲ್ವಾ? ಇದೇ ತರ ಸ್ಟ್ರೆಚ್ ಮಾಡಬೇಕು. ಈ ತರ ಸ್ಟ್ರೆಚ್ ಮಾಡಿ ಮಾಡಬೇಕು. ಈಗ ಫಸ್ಟ್ ನಾನು ಡೆಮೋ ಮಾಡ್ತೀನಿ, ಆಮೇಲೆ ನೀವು ನನ್ನೊಟ್ಟಿಗೆ ಮಾಡ್ರಿ. ಈಗ ಫಸ್ಟ್ ಹತ್ರ ಬಂದ್ಬಿಟ್ಟು ನೋಡ್ಕೊಳ್ಳಿ. ಈಗ ಫಸ್ಟ್ ಎಡಗಣ್ಣು ಮುಚ್ತಾನೆ, ನನ್ನ ರೈಟ್ ಹ್ಯಾಂಡ್ ಫುಲ್ ಸ್ಟ್ರೆಚ್ ಮಾಡಿದ್ದಾನೆ. ಓಕೆ, ಐ ಸ್ಟ್ರೆಚ್ ಮೈ ರೈಟ್ ಹ್ಯಾಂಡ್ ಫುಲ್ಲಿ. ಇನ್ಹೇಲ್ ಮಾಡ್ತಾ ನನ್ನ ಟಿಪ್ ಆಫ್ ದ ಥಂಬ್ ನೋಡ್ತಾ ಇದ್ದೀನಿ. ಎಕ್ಸೇಲ್ ಮಾಡ್ತಾ ನೇರ, ಮತ್ತೆ ಇನ್ಹೇಲ್ ಮಾಡ್ತಾ ಕೆಳಗಡೆ ತಗೊಂಡ್ ಬರ್ತಾ ಇದ್ದೀನಿ, ಮತ್ತೆ ಎಕ್ಸೇಲ್ ಮಾಡ್ತಾ ನೇರ. 1 second, ಮೊಬೈಲ್ ಸ್ವಲ್ಪ ಅಡ್ಜಸ್ಟ್ ಮಾಡ್ತಾ. ಓಕೆ, ಈಗ ಸರಿ ಕಾಣಿಸ್ತಾ ಇದೆ ಅನ್ಕೋತೀನಿ. ಆಮೇಲೆ ಇಲ್ಲೇ ಇನ್ಹೇಲ್ ಮಾಡಿರ್ತೇನೆ, ಆಯ್ತಾ? ಸಾರಿ, ಎಕ್ಸೇಲ್ ಮಾಡಿದ್ದೇನೆ. ಇನ್ಹೇಲ್ ಮಾಡ್ತಾ ಫುಲ್ ರೈಟಿಗೆ ತಗೊಂಡು ಹೋಗ್ಬೇಕು. ಫುಲ್ ರೈಟ್. ನನ್ನ ತಲೆನ ಈ ತರ ತಿರುಗಿಸಬಾರ್ದು. ನೇರ ನೇರ ನೋಡ್ಕೊಂಡ್ಬಿಟ್ಟು ಕೈ ಮಾತ್ರ ಈ ತರ ಸ್ಟ್ರೆಚ್ ಮಾಡಿರ್ತೀನಿ. ನನ್ನ ವಿಷನ್ ಶುಡ್ ಬಿ ಆನ್ ದ ಟಿಪ್ ಆಫ್ ಮೈ ಥಂಬ್. ಮತ್ತೆ ಎಕ್ಸೇಲ್ ಮಾಡ್ತಾ ಹತ್ರ ತಗೊಂಡ್ ಬರ್ತೇನೆ. ಮತ್ತೆ ಇನ್ಹೇಲ್ ಮಾಡ್ತಾ ರೈಟ್. ತಲೆ ತಿರುಗಿಸಬಾರ್ದು, ಬರೀ ಐಬಾಲ್ ಶುಡ್ ಮೂವ್. ನಿಮ್ಮ ಶೋಲ್ಡರ್ ಇಂದ ದಾಟಿ ಹೋಗ್ಬೇಕು ವಿಷನ್. ಮತ್ತೆ ಎಕ್ಸೇಲ್ ಮಾಡ್ತಾ ನೇರ. ಗೊತ್ತಾಯ್ತು ಅನ್ಕೋತೀನಿ. ಯಾರಿಗಾದ್ರೂ ಅನುಮಾನ ಇದೆಯಾ? ಎನಿ ಡೌಟ್ಸ್? ತಲೆ ನೋಡಿ, ಕಣ್ಣು ಗುಡ್ಡೆನ ನಿಮ್ಮ ಈ ಥಂಬ್ ನೋಡ್ತಾ ಇರ್ತೀರಲ್ವಾ, ಮೇಲೆ ನೇರ, ಕೆಳಕ್ಕೆ ನೇರ, ಪಕ್ಕ ಸಂಪೂರ್ಣವಾಗಿ ಇದೊಂದು ಮಾಡೋಣ. ಆಗ್ಬೋದಲ್ವಾ? Let's all do it together. Close your left eye, stretch your right hand. Now vision straight. ನಿಮ್ಮ ಬೆರಳಿನ ಹೆಬ್ಬೆರಳಿನ ಉಗುರನ್ನ ನೋಡ್ತಾ ಇದ್ದೀರಾ. ತಲೆ ಅಲ್ಲಾಡಿಸಬಾರ್ದು, ತಲೆ ಅಲ್ಲಾಡಿಸಬಾರ್ದು. ತಲೆ ಹಾಗೆ ನೇರ ಇರುತ್ತೆ. ಲಾಕ್ ಮಾಡಿದೀರಾ, ನೆಕ್ ಲಾಕ್ ಮಾಡಿದೀರಾ, ಹೆಡ್ ಲಾಕ್ ಮಾಡಿದೀರಾ. ಬರೀ ಐಬಾಲ್ ಮಾತ್ರ ಮೂವ್ಮೆಂಟ್ ಆಗಬೇಕು. ಇನ್ಹೇಲ್ ಅಪ್, ಎಷ್ಟು ಸ್ಟ್ರೆಚ್ ಆಗುತ್ತೆ ಅಷ್ಟು ಸ್ಟ್ರೆಚ್ ಮಾಡಿ. ಅಪ್, ಎಕ್ಸೇಲ್ ಸ್ಟ್ರೈಟ್. ಉಸಿರು ತಗೋತಾ ಕೈನ ಕೆಳಗಡೆ ಇಳಿಸಿ. ನಿಮ್ಮ ಕಾಲ್ ಹತ್ರ ತನಕನು ತಗೊಂಬನ್ನಿ ಕೈನ. ಬಟ್ ಉಗುರನ್ನ ನೋಡ್ತಾ ಇರ್ಬೇಕು, ಕಣ್ಣು ಗುಡ್ಡೆ. ಉಸಿರು ಬಿಡ್ತಾ ನೇರ. ಉಸಿರು ತಗೋತ ಮೇಲೆ, ಸಂಪೂರ್ಣ ಮೇಲೆ.
ಉಸಿರು ಬಿಡ್ತಾ ಕೆಳಕ್ಕೆ ನೇರ. ಉಸಿರು ತಗೋತ ಕೆಳಕ್ಕೆ ಸಂಪೂರ್ಣವಾಗಿ. ಉಸಿರು ತಗೋತ ಮತ್ತೆ ನೇರ. ಇಲ್ಲಿ ಎಕ್ಸೇಲ್ ಮಾಡಿ. ಈಗ ಇನ್ಹೇಲ್ ಮಾಡ್ತಾ ಫುಲ್ ರೈಟಿಗೆ ತಗೋಣ. ಇನ್ಹೇಲ್, ಟೇಕ್ ಯುವರ್ arm to the right, extreme right. Vision should be there on the tip of your thumb. Exhale, back. Immediate ಆಗಿ ತರಬೇಡಿ. ಐನ ಸೆಂಟರ್ ಪೋರ್ಷನ್ ಗೆ bring it slowly along with the arm. Inhale, take it to the right. Take it to the right as much as possible, as much as possible, as much as possible. Exhale, inhale, straight, right, 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 right. Exhale, straight, relax. ಕಣ್ಣನ್ನ ಹಾಗೆ ಮುಚ್ಚಿ ಎರಡು ಕೈಗಳನ್ನ ಮೇಲಿಟ್ಕೊಳ್ಳಿ. ಅಬ್ಸರ್ವ್ ಯುವರ್ ರೈಟ್ ಐ ಅಂಡ್ ಲೆಫ್ಟ್ ಐ. ಯಾವ್ದು ಆಕ್ಟಿವ್ ಅನ್ಸುತ್ತೆ, ಯಾವ್ದು ಸ್ಲಗಿಶ್ ಅಥವಾ ಸೋಮಾರಿ ಅನ್ಸುತ್ತೆ ನೋಡಿ, ಗಮನಿಸ್ಕೊಳ್ಳಿ. ಯು ಹ್ಯಾವ್ ಟು ಮೇಕ್ ದ ಡಿಫ್ರೆನ್ಶಿಯೇಷನ್ ಬಿಟ್ವೀನ್ ದ ರೈಟ್ ಐ ಅಂಡ್ ದ ಲೆಫ್ಟ್ ಐ. ಯಾವ್ದು ಆಕ್ಟಿವ್ ಇದೆ ಅಂತ ಹೇಳಿ ಗಮನಿಸ್ಕೊಳ್ಳಿ. ಈಗ ರೈಟ್ ಐ ಸೆಂಟರ್ ಫಿಂಗರ್ ಇಂದ ಮಸಾಜ್ ಮಾಡ್ಕೊಳ್ಳಿ. ಜಸ್ಟ್ ಮಸಾಜ್ ಇಟ್. ಯು ಹ್ಯಾವ್ ಗಿವನ್ ಅ good job to the eyeball so that it helps me to increase the vision capacity and also to avoid the dryness of the eye. Iga left hand ge repeat ಮಾಡೋಣ. Close your right eye. Stretch ಮಾಡಿ. Left hand straight ಆಗಿ stretch ಮಾಡಿ. ಮೊದಲಿಗೆ up and down ಮಾಡೋಣ, ಆಮೇಲೆ sideways ಮಾಡೋಣ. Okay. Inhale up. ತಲೆ ಮೇಲೆ ಕೆತ್ತಬಾರ್ದು, ಬರೀ ಕೈ ಮಾತ್ರ ಮೇಲೆ. ಎಕ್ಸೇಲ್, ಸ್ಟ್ರೈಟ್. ಇನ್ಹೇಲ್ ಡೌನ್, ಎಕ್ಸೇಲ್, ಸ್ಟ್ರೈಟ್. ಇನ್ಹೇಲ್ ಅಪ್, ಎಕ್ಸೇಲ್, ಸ್ಟ್ರೈಟ್. ಇನ್ಹೇಲ್ ಡೌನ್, exhale, straight. Don't lose the vision on the tip of the thumb. ಹೆಬ್ಬೆರಳಿನ ಉಗುರಿನ ನೋಡ್ತಾನೆ ಇರ್ಬೇಕು, ದಿಟ್ಟಿಸಿ ನೋಡ್ತಾ ಇರ್ಬೇಕು. Inhale up, 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 up as much as possible. Exhale, straight. Inhale down, exhale, straight. ಈಗ sideways movement. Inhale to the left, extreme left. ತಲೆನ ತಿರುಗಿಸಬಾರದು, ಬರೀ ಕಣ್ಣು ಬಿಟ್ಟ ಮಾತ್ರ ಹೋಗ್ಬೇಕು. ಎಕ್ಸ್ಟ್ರೀಮ್ ಲೆಫ್ಟ್. ಎಕ್ಸೇಲ್, ಸ್ಟ್ರೈಟ್. Inhale left, exhale, straight. Inhale left, exhale, straight. Relax. ಈಗ ಲೆಫ್ಟ್ ಹ್ಯಾಂಡ್ ಸೆಂಟರ್ ಫಿಂಗರ್ ಇಂದ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಸಾಜ್ ಮಾಡ್ಕೊಳ್ಳಿ. ಜಸ್ಟ್ ಮಸಾಜ್. ಅಬ್ಸರ್ವ್. ಎಡಗಣ್ಣು ಏನಾಗಿದೆ ಅನ್ನೋದನ್ನ ಗಮನಿಸ್ಕೊಳ್ಳಿ. ಪೇನ್ ಆಗ್ತಾ ಇರತ್ತೆ ಸುತ್ತಲೂ, ಐಲಿಡ್ ಮೇಲ್ಗಡೆ ಕೆಳಗಡೆಗೆ ಸ್ವಲ್ಪ ಸೈಡ್ಸ್ ಅಲ್ಲಿ ಪೇನ್ ಆಗ್ತಾ ಇರತ್ತೆ. ನಥಿಂಗ್ ಟು ವರಿ. ಇಟ್ ಇಸ್ ಗೋಯಿಂಗ್ ಟು ಬಿ ಯುವರ್ today's and tomorrow's gain. If you are having a little bit of pain now, it is fine. Try to bear it. ಸ್ವಲ್ಪ ನೋವನ್ನು ತಡೆದುಕೊಳ್ಳುವಂತಹ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳೋಣ. ಗಿರೀಶ್ ಸರ್ ಒಂದು ಕ್ವಶನ್ ಹಾಕಿದ್ದಾರೆ. When the thumb goes to the extreme left, right eye closed,
I am losing the focus on the nail, but I can see the thumb. Is that normal ಅಂತ ಕೇಳ್ತಿದ್ದಾರೆ. You want me to repeat? ಲಾಸ್ಟ್ ಗೆ ಅರ್ಥ ಆಗ್ಲಿಲ್ಲ. ಅಲ್ಲ, while the thumb goes to the extreme left, okay, I am losing the focus on the nail, but I can see the thumb. Is that normal? Focus on the, okay, it is fine because of the vision issue irbodu. It is okay. It's okay. We have to try to focus it more and more. Then with the practice we'll get it. It's okay. Observe ಮಾಡಿ ಆಯ್ನಾ. ಈಗ ನೆಕ್ಸ್ಟ್ ಓನ್ಲಿ ಸಿಂಗಲ್ ಆರ್ಮ್. ಓಕೆ, ಸ್ಟ್ರೆಚ್ ಮಾಡಿ, ರೈಟ್ ಹ್ಯಾಂಡ್ ಸ್ಟ್ರೆಚ್ ಮಾಡಿ. ಇಟ್ ಶುಡ್ ಬಿ ಇನ್ ಫ್ರಂಟ್ ಆಫ್ ಯುವರ್ ನೋಸ್. ನೋಸ್ಗೆ ಸ್ಟ್ರೈಟ್ ಆಗಿ ಸ್ಟ್ರೆಚ್ ಮಾಡಿ, ಆಯ್ತಾ? Again, your vision, both eye vision should be on the tip of the thumb and the nail. Try to gain the vision first. Normal inhale, exhale ಮಾಡ್ತಾ ಇರಿ ಇಲ್ಲಿ. Okay, don't attach your action to the closer and farther. No, normal ಆಗಿ breathe in breathe out ಮಾಡ್ತಾ ಇರಿ, ತೊಂದರೆ ಇಲ್ಲ. Gain the vision. Once you gain the focus, now slowly bring the thumb closer to tip of your nose. Don't lose the vision on the thumb. Let your thumb touch the tip of your nose. Now, again, keep observing tip of the thumb. Stretch your arm forward. Make it straight. Again, bring it closer, 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 closer. Your both eyes seeing the tip of your nose. In Bhagavad Gita, Lord Krishna says, you should have the habit of observing the tip of your nose to gain the more concentration. So this is helps to get the more concentration. So now again, stretch your arm forward as much as possible. Don't lose the vision. Again, bring it slowly. Slowly, closer to your tip of nose. Now let it touch the tip of your nose. Again, start stretching your arm forward. ಕೈಗಳನ್ನು ನಿಧಾನವಾಗಿ ಮುಂದಕ್ಕೆ ಚಾಚಿ. Don't lose the vision. Don't lose the vision. Stretch ಮಾಡಿ ಕಂಪ್ಲೀಟ್ ಆಗಿ. Relax. ಐ ವಾಟರಿಂಗ್ ಆಗೋಕ್ಕೆ ಶುರು ಆಗುತ್ತೆ. It's fine. If it is getting water, it is fine. One way of cleansing the eyes. It's okay. Center finger ಇಂದ ಮಸಾಜ್ ಮಾಡ್ಕೊಳ್ಳಿ. Now again, stretch your arm. Tip of thumb ಅನ್ನ ನೋಡಿ. So first you have to gain the vision here. Then quickly you have to see behind the thumb. ಯಾವ್ದಾದ್ರು ಒಂದು farthest object ಅನ್ನ ನೋಡ್ಬೇಕು. Again quickly you have to bring back your vision on the thumb. First ಹೆಬ್ಬೆರಳು ನೋಡ್ಬೇಕು, ನೋಡ್ತಾ ಇರ್ಬೇಕು. ನಾನು ಹೇಳಿದಾಗ ಟಕ್ಕನೆ ಹಿಂದ್ಗಡೆ ನೋಡ್ಬೇಕು. ಹೆಬ್ಬೆರಳಿನ ಬ್ಯಾಕ್ ಸೈಡ್ ಯಾವ್ದಾದ್ರು ಒಂದು ವಸ್ತು ನೋಡಿ. ಮತ್ತೆ ನಿಮ್ಮ ದೃಷ್ಟಿನ ಮತ್ತೆ ಹೆಬ್ಬೆರಳಿಗೆ ತರಬೇಕು. ಅದ್ ಮಾಡುವಾಗ ಟ್ರಾನ್ಸಿಷನ್ ಮಾಡುವಾಗ ಸಮ್ ಬ್ಲರ್ನೆಸ್ ಬರುತ್ತೆ. ಇಟ್ ಈಸ್ ಫೈನ್, ಬಟ್ ವಿಲ್ ಟ್ರೈ ಟು ಡೂ ಇಟ್. ಓಕೆ, ಸ್ಟ್ರೆಚ್ ಮಾಡಿ ಹೆಬ್ಬೆರಳಿನ ತುದಿನ ನೋಡ್ತಾ ಇರಿ. ಗೇನ್ ದ ವಿಷನ್, ಗೇನ್ ದ ವಿಷನ್. ನಾರ್ಮಲ್ ಬ್ರೀತ್ ಇನ್ ಬ್ರೀತ್ ಔಟ್ಸ್. ಡೋಂಟ್ ಫರ್ಗೆಟ್ ಟು ಬ್ರೀತ್ ಇನ್ ಬ್ರೀತ್ ಔಟ್. ಹೋಲ್ಡ್ ಮಾಡಬೇಡಿ ಬ್ರೆತ್ ಅನ್ನ. ನಾವು ಸಿ ದ ಫಾರ್ತೆಸ್ಟ್ ಆಬ್ಜೆಕ್ಟ್. ಫಾರ್ತೆಸ್ಟ್ ಆಬ್ಜೆಕ್ಟ್ ನೋಡಿ.
Now quickly matte. Now see the thumb. 1-2 seconds, we may not get the vision on the thumb. It is fine. Look the farthest object. Again, look at the tip of the thumb. Look at the farthest object. Look at the thumb. Look at the farthest object. Look at the thumb. Relax. Center finger in the massage ಮಾಡ್ಕೊಳ್ಳಿ. Relax. Next, eye rotation ಮಾಡೋಣ. ಕಂಟಿನ್ಯೂಸ್ ಆಗಿ rotation ಮಾಡೋಣ. ಇಲ್ಲಿ rotation ಮಾಡುವಾಗ ಡೌನ್, ಲೆಫ್ಟ್, ಅಪ್, ಮತ್ತೆ ರೈಟ್, ಡೌನ್, ಸ್ಟ್ರೈಟ್. ಓಕೆ, ಇಲ್ಲಿಂದ ನೇರವಾಗಿ ಸ್ಟಾರ್ಟ್ ಮಾಡ್ತೀನಿ. ಕೆಳಕ್ಕೆ, ಎಡಕ್ಕೆ, ಮೇಲೆ, ಬಲಕ್ಕೆ, ಕೆಳಕ್ಕೆ, ನೇರ. ಆಯ್ತಾ? ಇಲ್ಲಿ ಪ್ರತಿಯೊಂದು ಮಾಡೋ ಕೆಳಗಡೆ ಬಂದಾಗ ಇನ್ಹೇಲ್ ಮಾಡಿ, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್, ಇನ್ಹೇಲ್, ಎಕ್ಸೇಲ್. ಈ ತರ ಮಾಡೋಣ. ಆಗ್ಬೋದಲ್ವಾ? ವಿಲ್ ಟ್ರೈ ಟು ಡೂ ಇಟ್ ಟುಗೆದರ್. ಟೇಕ್ ದ ವಿಷನ್ ಸ್ಟ್ರೈಟ್, ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಸೆಂಟರ್. ಲೆಫ್ಟ್ ರೈಟ್ ನೋಡುವಾಗ ತಲೆ ಮೂವ್ ಮಾಡಬೇಡಿ. ಹೆಡ್ ಹ್ಯಾಸ್ ಟು ಬಿ ಸ್ಟ್ರೈಟ್. ಓನ್ಲಿ ಐಬಾಲ್ ಶುಡ್ ಸಿ ದ ರೈಟ್ ಮೋಸ್ಟ್. ಎಷ್ಟು ರೈಟ್ ಮೋಸ್ಟ್ ಅಂದ್ರೆ ನಿಮ್ಮ ಶೋಲ್ಡರ್ ತುದಿ ಇರುತ್ತಲ್ವಾ, ಅದನ್ನ ನೋಡುವಷ್ಟು ಕೆಪಾಸಿಟಿ ಬೆಳೆಸ್ಕೋಬೇಕು. ಓಕೆ, ಲೆಫ್ಟಿಗೆ ಹೋದಾಗ ಲೆಫ್ಟ್ ಶೋಲ್ಡರ್, ರೈಟ್ಗೆ ಹೋದಾಗ ರೈಟ್ ಶೋಲ್ಡರ್. ಸ್ಟ್ರೈಟ್ ಆಗಿ ನೋಡೋಣ. ಡೌನ್, ನಿಮ್ಮ ಕಾಲುಗಳ ತುದಿ ನೋಡುವಷ್ಟು ಕೆಳಗಡೆ ಹೋಗ್ಬೇಕು. ಲೆಫ್ಟ್, ಅಪ್, ರೈಟ್, ಡೌನ್, ಸ್ಟ್ರೈಟ್. ಇನ್ನೊಂದ್ಸಲಿ ಮಾಡೋಣ. ಡೌನ್, ಲೆಫ್ಟ್, ಅಪ್, ರೈಟ್, ಡೌನ್, ಸ್ಟ್ರೈಟ್. ಈಗ ಆಂಟಿ ಕ್ಲಾಕ್ ವೈಸ್ ಅವಾಗ ಕ್ಲಾಕ್ ವೈಸ್ ಮಾಡಿದ್ವಲ್ಲ, ಈಗ ಆಂಟಿ ಕ್ಲಾಕ್ ವೈಸ್ ಮಾಡೋಣ. ಡೌನ್, ರೈಟ್, ಅಪ್, ಲೆಫ್ಟ್, ಡೌನ್, ಸ್ಟ್ರೈಟ್. ಓಕೆ, ವಿಲ್ ಡೂ ದಟ್. Now vision straight, down, right, up, left, down, straight, down, right, up, left, down, right, down, right, up, left, down, straight. One last time. Down, right, up, left, down, straight. Relax. Massage ಮಾಡಿ. ಚೆನ್ನಾಗಿ ಮಸಾಜ್ ಮಾಡಿ. Clockwise, anti-clockwise, and relax. Eyes and observe ಮಾಡಿ. Observe your eyes. Observe below the eyelid. Observe behind the eyelid also. Observe the vibrations in the eyes. ಈಗ ನೆಕ್ಸ್ಟ್ ಒಂದು ಪಿಕ್ಚರ್ ಹಾಕ್ತೇನೆ. ಅದನ್ನ ಜಸ್ಟ್ ವಿ ಹ್ಯಾವ್ ಟು ಅಬ್ಸರ್ವ್ ಇಟ್. ಓಕೆ, I'll just share my screen. Once you are able to see it, then let me know.
Yes, it is visible. ಗಿರೀಶ್ ಸರ್ ಮೂರ್ ಸರ್ ಕಾಣ್ತಾ ಮೈ ಆಲ್ಬಮ್ ಅಂತ ಬಾಬು ಇದೆ. ಸರ್ ಕಾಣ್ತಾ ಇದೆಯಾ ಸ್ಕ್ರೀನು? ಆರ್ ಯು ಏಬಲ್ ಟು ಸಿ ಮೈ ಸ್ಕ್ರೀನ್? ಸ್ಕ್ರೀನ್ ಕಾಣಿಸ್ತಾ ಇದೆ, ಬಟ್ ಒಂದು ಇನ್ಕಮ್ ಟ್ಯಾಕ್ಸ್ ವೆಬ್ಸೈಟ್ ಒಂದು ತೋರಿಸ್ತಾ ಇದೆ, ನಿಮ್ದು SPYSS ಅಂತ ತೋರಿಸ್ತಾ ಇದೆ. ಆ ಪಿಕ್ಚರ್ ಅಲ್ಲಿ ಮೈ ಆಲ್ಬಮ್ಸ್ ಅಂತ ತೋರಿಸ್ತಾ ಇದೆ. ಗಿರೀಶ್ ಸರ್ ಗಿರೀಶ್ ಸರ್ ಹಲೋ ಗಿರೀಶ್ ಐ ಥಿಂಕ್ ಡಿಸ್ಕನೆಕ್ಟ್ ಆಗಿದೆ ಅನ್ಸುತ್ತೆ. ಇಲ್ಲ ಇದಾರೆ. ಓಕೆ ಡಿಸ್ಕನೆಕ್ಟ್ ಆದ್ರೆ ಈಗ ಬಾಬು ಸರ್ ಐ ಥಿಂಕ್ ಹಿ ಇಸ್ ಕಮ್ ಬ್ಯಾಕ್ ಅಗೈನ್. ಗಿರೀಶ್ ಸರ್ ಯಾ ಅಲ್ಲ, ನಾನು ಒಂದು ಸ್ಕ್ರೀನ್ ಶೇರ್ ಮಾಡಿದ್ದೆ, ಕಾಣಿಸ್ತಾ ಇಲ್ವಾ ಅಂತ ನಂಗೆ ಯಾರು ರಿಪ್ಲೈನ ಬರ್ಲಿಲ್ಲ. ಇಲ್ಲ ಸರಿಯಾಗಿ ಕಾಣಿಸ್ತಾ ಇರ್ಲಿಲ್ಲ. ನೀವು ಅದ್ ನನ್ಗೆ ವಾಟ್ಸಪ್ ಅಲ್ಲಿ ಕಳ್ಸಬೇಕೆ ನಾನು ಅಥವಾ ಕಳಿಸ್ಲಾ ನಿಮ್ಗೆ? ಒಂದ್ ನಿಮಿಷ. ಅಲ್ಲ, even I can show it. 1 second, let me. ಈಗ ಕಾಣ್ತಾ ಇದೆ. ಈಗ ನಿಮ್ಮ ವಿಕ್ಯಾಟ್ ಅಂತ ಕಾಣಿಸ್ತು ಅನ್ಸತಿ. ಇಲ್ಲ ಮೇಡಮ್, ಅದ್ ಬೇರೆ, ಅದ್ ನಾವು ಮಾತಾಡಿದಕ್ಕೆ ಬಂದಿದ್ದು. ಹೌದಾ, ಅದೇ ಕಾಣಿಸ್ತಾ ಇದೆ ವಿಕ್ಯಾಟ್. ನನ್ನ ಕೋ-ಹೋಸ್ಟ್ ಮಾಡಿ. Deepak sir, make Girish sir as co-host. Only Venkatesh sir can do it. No, co-host also can do. I think Venkatesh Babu sir is on mute or. ಗಿರೀಶ್ ಸರ್ ಮಾಡಿದೀನಿ ಈಗ. ಓಕೆ. ನಿಮಿಷ. ಬರ್ತಾ ಇದೆಯಾ? ಬರ್ತಾ ಇದೆ. Are you able to see it? ಎಲ್ಲ ಸ್ವೀಟ್ ಏನೋ ತರ ಕಾಣಿಸ್ತಾ ಇದೆ. ಒಂದು ಡಾಟ್ ಕಾಣ್ತಾ ಇದೆ. Dot. Yes. Okay, fine. So you are all able to see the dot, right? Yes. Okay. Now keep observing the dot. Take your vision on it. Look continuously. Don't flatter your eyelids. ಗಿರೀಶ್ ಸರ್ ನಾನು dot ನೋಡ್ತಾ ಇರ್ರಿ. ಗಿರೀಶ್ ಸರ್ ನಾನು ಬೇರೆಯವ್ರನ್ನ ಮ್ಯೂಟ್ ಮಾಡ್ತೀನಿ, ನೀವೇ ಅನ್ಮ್ಯೂಟ್ ಮಾಡ್ಕೋಬೇಕು ಅನ್ಸುತ್ತೆ. ಗಿರೀಶ್ ಸರ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಇನ್ನೇ ಮಾಡೋದು. Girish sir, ನಿಮ್ಮ ವಾಯ್ಸ್ ಕೇಳಿಸ್ತಾ ಇಲ್ಲ. ವೇಣು, ನಾವು ಅದನ್ನ ಹೇಳಿದ್ದು. ಅದನ್ನ ನಾವ್ ಹೇಳಿದ್ದು ಅವ್ರು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. Fine. So just close your eyes.
ಆ ಡಾಟ್ ನೀವ್ ಏನ್ ನೋಡಿದೀರಾ, just close your eyes. Try to imagine the dot, the same picture. Gently open your eyes. So elru ee cloth tandidiralva, everyone would have got the cloth and the water. So just fold the kerchief, soak in the water, apply it on your eyes. Ensure the cloth is touching the eyeballs with the closed eyes. Okay, ಚೆನ್ನಾಗಿ ಒದ್ದೆ ಮಾಡಿರೋದನ್ನ ಕಣ್ಣು ಮೇಲೆ ಹಿಂಗ್ ಹಾಕೊಂಡು, ಮ್ಯಾಟ್ ಇದ್ರೆ ಸಂಪೂರ್ಣವಾಗಿ ಸ್ಪ್ರೆಡ್ ಮಾಡಿ ಮಲ್ಕೊಳ್ಳೋಣ. ಕುರ್ಚಿ ಮೇಲೆ ಕುತ್ಕೊಂಡ್ರೆ ತಲೆ ಮೇಲಕ್ಕೆ ಮಾಡಿ ಹೀಗೆ ಹಾಕೊಳ್ಳೋಣ. ಓಕೆ, ಜಸ್ಟ್ ಕ್ಲೋಸ್ your eyes and lay down. ಬಾಬು ಸರ್, ಸೌಂಡ್ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ. Just lay down. Please, everyone put yourself on mute. Please everyone put yourself on mute. Try to recall the activities, whatever we have done from 7 o'clock. From the busy day, we made ourselves free for this 1 hour session. The WeCat arranged this beautiful session. We all joined this session at 7. We chanted Omkar, took the blessings from the beloved God, our parents, our gurus, and the environment. We performed many activities, many exercises relating to the eyes, for the benefit of the eyes and for the benefit of self. The eyes are really feeling joy, the kind of movements, rotations given to it has increased the strength of the muscles. The passiveness of the optical nerves becoming active. The whole vision system is relaxed and nourishing.
Once the eyes are really finding itself joyful, the mind is also really calm, quiet, composed. The day full of work brought my body and the mind into the tiredness. Now, through the activity of eyes, we are relaxing our body also. Be awareful of your body and the mind. Take your mind to the neck region. Relax your feet, toes, calf muscles. Relax the kneecap. Relax the thighs, thigh muscles. Relax the hips region. Take your awareness to the abdomen region. Relax your excretory system, reproductive system. Relax your stomach, kidney, liver, small intestine, big intestine, pancreas, gallbladder. Relax each part in the abdomen region. Take your consciousness to the chest region. Relax your heart, lungs. Relax your spine. Relax your neck. Take the awareness to your arms. Relax the fingers, palm, wrist, elbow, shoulder joint. Take your awareness to the head region. Relax your chin, lips, teeth, tongue, throat. Relax your cheeks. Relax your nose. Relax your brain. Relax your eyelid, eyelash, tear film, cornea, retina, optical nerves. Each and every part of the visionary system is relaxing. Complete relaxation. Relax. 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 The eyes are relaxing, the body is relaxing, the mind is relaxing, the consciousness is totally happy. Your body, mind, breath, consciousness, awareness, everything is together, feeling itself more joyful, cheerful.
Let the relaxation continue for another 1 minute. The whole body is relaxed. Take a deep breath. Chant Omkar. Take a deep breath. Observe the vibrations of Omkar inside the body. Don't open the eyes until my last instruction. Keep your eyes closed. Observe the vibrations of Omkar throughout the body. Gently turn towards your right. With the closed eyes, sit in a comfortable position. Don't open your eyes. Let the kerchief or the cloth fall. No issues. Observe the status of your mind and the thought. It is almost at the zero level. This is a status we would like to achieve throughout the day, throughout the life. Bring both the palms together. Let us thank God for giving this wonderful opportunity. Take a deep breath. While exhaling, let us chant Asatoma Sadgamaya. Take a deep breath. Asatoma Sadgamaya. Tamasoma Jyotirgamaya. Mrityorma Amritangamaya. Om Shanti Shanti Shanti. Just lean forward, bend your head down. Thank the parents. Thank the beloved God. Thank all the divine masters, Sage Patanjali. Thank SPYSS for spreading this divine knowledge to the humanity. Thank the environment where we are sitting. Thank everyone. Thank the farmers, soldiers, doctors, COVID frontline warriors. Thank each and everyone who are helping this in our life. Straighten your head. Bring both the palm. Close your eyes. Try to see the brightness in the closed eyes. Make a movement up and down, left and right. Clockwise rotation, anti-clockwise rotation. Gently open the eyes with the closed palm. Try to see the light coming between the fingers. Bring both the palm down. Observe the three energies. Gently do the palming. Take the energy on the face, head, and the entire body. I'm extremely sorry. I took 15 minutes extra from you from the scheduled time. So with that note, I thank VCAT. I thank
all the members and the family members who participated in this session, last 3 days session. I got the opportunity from VCAT and SPYSS to present the knowledge with you all. I thank one and all. Hari Om. Girish sir, you are supposed to give some tips. You asked me to remind. The time is over. Also, participants also going out. Okay. Still, there are 37 people. If you wish, you can share. Okay. If everyone permits, okay, I'll just give. So, couple of things definitely, which we need to follow on a day-to-day basis. The first thing is, during the meetings, what happens? We continuously watch the presentation. If someone, basically all of us, we will deal with the clients, we deal with the, our subordinates. We do a lot of presentations, we continuously watch this presentation without blinking our eyes, right? So immediately after the meeting, go to the toilet or wherever, splash the water on the eyes, splash the water. It really, soothes the cranial nerves, which is coming in the head, and it relaxes your eyes also. So splash the water immediately after the meeting. I'm sure everyone will be watching with the full interest, so that, we forget our, breathing, we forget blinking of our eyes. Splash the water clearly, splash it on the face, so that, you will get the soothness. You will out of the stress. Because of that, a lot of heat is getting generated inside the head. So we should not allow it to continue. So we have to splash the water. This is one of the things which we have to do. And in the meeting, whenever we are doing it, right? So we have to be a little bit conscious that, okay, I'm not blinking my eyes. So, you start blinking in between. Just, 4-5 times flap it. Okay, then you can watch it. Okay. Then again, you can flap in between. Flapping is really, really important. You have to make it as a practice. So, then it will become, more like a hobby. So flap your eyes. And also, afternoon, during the lunch hours, or, during your tea breaks and all, close, squeeze, and this open, right? Okay. This also really helps a lot. You do it for a minute in between. That really helps. And cupping, right? Okay. Cupping the eyes. You have to really rub your palm. You have to ensure that, okay, a lot of heat is getting generated between the palm. We sit in the AC office. Heating it up will become a problem. Just cup it, rub it very harsh. Then, keep it on your eyes. That is one of the good thing. And also, to de-stress yourself, what you can do is, before sleeping, the virgin coconut oil, right? Okay, the virgin coconut oil, you can apply on the eyelids, right? On the eyelids, just one small layer, just take a dip and apply it on the eyelids. Okay, upper eyelids, and then you can sleep off. So, really it will relax a lot, in your sleep. And also, your eyes will get really a lot of nourishment in the night. So this also really help. You have to apply the virgin oil, virgin coconut oil. Don't use any other oil. So very, very important. We get parachute, this, that, Ashwini, and no, virgin oil only, virgin coconut oil you have to apply in the night and sleep. This is another thing. And also, before sleep, you do one pranayama, that is Brahmari, right? I think many of you have attended the pranayama class, introduction to the pranayama. Brahmari ಹೇಗ್ ಮಾಡ್ಬೇಕಂತ ಹೇಳ್ಕೊಟ್ಟಿದ್ದೆ. Brahmari ಮಾಡಿ ಐಸಿಗೆ, it is one of the best relaxation which gives after Brahmari when you go to the sleep. ಅದು ತುಂಬಾ ಹೆಲ್ಪ್ ಆಗುತ್ತೆ. ಮತ್ತೆ ಅನದರ್ ಒನ್, ವರುಣ ಮುದ್ರಾ. ಡ್ರೈನೆಸ್, ಐ ಡ್ರೈನೆಸ್ ಇರತ್ತಲ್ವಾ, ವರುಣ ಮುದ್ರ ಫಾಲೋ ಮಾಡ್ಬೇಕು. ವರುಣ ಮುದ್ರ ಅಂತ ಹೇಳಿದ್ರೆ, ಈ ನನ್ನ ಸೆಂಟರ್ 3 fingers 3 ಸ್ಟ್ರೈಟ್ ಇರುತ್ತೆ. ಐ ಆಮ್ ಗೋಯಿಂಗ್ ಟು ಟಕ್ ಮೈ ಥಂಬ್ ವಿತ್ ದ ಲಿಟಲ್ ಫಿಂಗರ್. ಇದು ವರುಣ ಮುದ್ರ. ಸೊ ಈ ವರುಣ ಮುದ್ರವನ್ನ ಕಂಟಿನ್ಯೂಸ್ ಆಗಿ ಈ ತರ ಇಟ್ಕೊಂಡ್ಬಿಟ್ಟು ಕುತ್ಕೋಬಹುದು. ಐ ಡ್ರೈನೆಸ್ ಯಾರಿಗೆ ತುಂಬಾ ಜಾಸ್ತಿ ಇರತ್ತಲ್ವಾ, ಅದು ತುಂಬಾ ಅವಾಯ್ಡ್ ಆಗತ್ತೆ
ಬಟ್ ಈ ತರ ಮುದ್ರೆನ ಕಂಟಿನ್ಯೂಸ್ ಆಗಿ 30 to 45 ಮಿನಿಟ್ಸ್ ಈ ತರ ಇಟ್ಕೋಬೇಕು. ಈ ತರ ಇಟ್ಕೊಂಡಾಗ ಹೆಲ್ಪ್ ಆಗತ್ತೆ. ಸಿ ದಿಸ್ ಈಸ್ ವಾಟರ್ ಎಲಿಮೆಂಟ್, ರೈಟ್? ಓಕೆ, ದಿಸ್ ಈಸ್ ವಾಟರ್ ಎಲಿಮೆಂಟ್ ಅಂಡ್ ದಿಸ್ ಈಸ್ ಫೈರ್. ಸೊ ವಾಟರ್ ಎಲಿಮೆಂಟ್ when it touches with the fire, it cools your eyes specifically. And ಬಾಡಿ ಡ್ರೈನೆಸ್ ಇದ್ರೆ, ಸ್ಕಿನ್ ಡ್ರೈನೆಸ್ ಇದ್ರೆ ಕೂಡ ಇದು ತುಂಬಾ ಹೆಲ್ಪ್ ಆಗತ್ತೆ. ಸೊ you have to just tuck like this. Okay, ಈ ತರ ಟಕ್ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ ವರುಣ ಮುದ್ರಾ. ಸೊ ಅಥವಾ ಜಲಮುದ್ರಾ ಅಂತಾನು ಹೇಳ್ತಾರೆ. ಈ ತರ ಮಾಡಿದಾಗ ತುಂಬಾ ಹೆಲ್ಪ್ ಆಗುತ್ತೆ. ಟಿವಿ ನೋಡುವಾಗ ನಿಮ್ಗೆ ತುಂಬಾ ಡ್ರೈನೆಸ್ ಅಂತ ಅನ್ಸಿದ್ರೆ ಇದನ್ನ ನೀವು ಫಾಲೋ ಮಾಡ್ಬೋದು. ಸೊ ದೀಸ್ ಆರ್ ದ ಕಪಲ್ ಆಫ್ ಫ್ಯೂ ಥಿಂಗ್ಸ್ ವಿಚ್ ಐ ವಾಂಟೆಡ್ ಟು share with you. Again, thanks for giving me the opportunity. Thank you, Babu sir. And I thank all the family members and the participant for giving me this opportunity, and SPYSS. Hari Om. Thank you, Girish sir. If before exit, if someone can share, was it, how was it? What did they really, two things, only two things they have to tell. What did they really learn and what the thing they want to adopt? So this is the two things. You know, I know that session was beautiful, wonderful. No, what I learned becomes important. What I'm going to adopt becomes important. So please, you know, any 2-3 members, yaradru ibru helidre, you know, it will be really helpful. So that, you know, VCAT will feel happy that, okay, you know, this program was useful to the members and the trustees or whoever participated. Hari Om Anna, this is Harshini Radhakrishna. What I learned from this class, ಏನ್ ಕಲ್ತ್ಕೊಂಡೆ ಅಂತಂದ್ರೆ, the nearest and farthest points ನ ಅಬ್ಸರ್ವ್ ಮಾಡಕ್ ಹೇಳಿದ್ರಲ್ಲ ತಂಬಿಯಿಂದ, ಅದು that point was really excellent because it helps me to anybody for that matter focus ಚೆನ್ನಾಗಿ ಬಂತು ಅನ್ಸ್ತು, and also clarity ತುಂಬಾ ಅನ್ಸ್ತು. That is what I learned, and all the mudras you said in the last, varna mudra. And what I want to practice is ಇದನ್ನ ಅಡಾಪ್ಟ್ ಹೇಗ್ ಮಾಡ್ಕೋಬೇಕು, ದಿನ ಚರಿತ್ರೆಯಲ್ಲಿ ಹೇಗ್ ಮಾಡ್ಕೋಬೇಕು ಅಂತ ಇನ್ನ ಗೊತ್ತಿಲ್ಲ. I want to focus on that. It should become a part of our daily routine. This was amazing. It was all the sessions. So I would like to learn how to adapt ಅನ್ನೋದನ್ನ ಕಲ್ತ್ಕೋಬೇಕು ನಾನು. Thank you so much. Hari Om. Hari Om. Babu sir, it was helpful. It was helpful for you, only one person, so you can conclude. Girish sir, it's helpful to everyone. You can check it in chat box. Okay, you have given their comments. Session. And I believe Raghavendra sir wants to say something. Sir, you can. Okay, ಗಿರೀಶ್ ಅವರೇ, ಗಿರೀಶ್ ಅವ್ರೆ, ಯಾರು ಏನು ಹೇಳಿಲ್ಲ ಅಂತ ಏನು ಕಲ್ತ್ಕೊಂಡಿಲ್ಲ ಅಂತಲ್ಲ. ಇದು ನಮ್ಮಂತವ್ರಿಗೆ ಏನು ಗೊತ್ತಿರ್ಲಿಲ್ಲ, ಎಲ್ಲ ಕಲ್ತ್ಕೊಂಡಿದ್ವಿ. ಎಷ್ಟಂತಾನೆ ಹೇಳಿ ನಾವು. Girish sir, you are on mute. The attitude of gratitude we have to learn. ಮನೆಯಲ್ಲಿ ನಾವು ಒಂದು ವಿಕೆಟ್ ಅಲ್ಲಿ ಕೂಡ ಒಂದು ಎಕ್ಸರ್ಸೈಸ್ ಮಾಡಿದ್ವಿ. Now we have to appreciate someone at home ಅಂತ ಹೇಳ್ಬಿಟ್ಟು. The attitude of gratitude is really, really important. We never miss that, whether in the family, whether with the kids or anywhere. So ಅದನ್ನ one word ಅಲ್ಲಿ ಹೇಳಿದಾಗ, you know, they also feel and get appreciated. And other person ಗೂ ಕೂಡ, ಈಗ ವಿಕೆಟ್ ಅವರಿಗೂ ಕೂಡ ಖುಷಿ ಆಗತ್ತೆ. ಓ ಓಕೆ ಅಪ್ಪ, ನಾವು ಒಳ್ಳೆ ಪ್ರೋಗ್ರಾಮ್ ಮಾಡಿದ್ವಿ, ಇಟ್ ವಾಸ್ ಬೆನಿಫಿಷಿಯಲ್ ಅನ್ನೋದು. It was more visible, or else, you know, it all become like assumption and presumption ಅಲ್ಲಿ ವರ್ಕ್ ಆಗ್ಬಿಡತ್ತೆ. There are two different things, Girish ಅವರೇ. ಒಂದು, most of the people express their gratitude by the chat box itself. ನಿಮ್ಮ ಕ್ವಶನ್ ಕೇಳಿದ್ದು ನೀವು ಏನ್ ಕಲ್ತ್ಕೊಂಡ್ರಿ ಅಂತ, ಅದಕ್ಕೆ ಯಾರು ಆನ್ಸರ್ ಮಾಡಿಲ್ಲ. ಅದಕ್ಕೂ ಆನ್ಸರ್ ಮಾಡ್ತಾ ಇದ್ದಾರೆ. ದ್ವಾರಕನಾಥ್ ಸರ್ said that, you know, learned how to squeeze the ice ಅಂತ ಹೇಳಿ. Okay, many things we have learned, Girish sir. Yeah, I request our secretary Deepak to propose a formal vote of thanks. Thank you. ಗಿರೀಶ್, ನೀವು ಒಂದು ಮಾತು ಹೇಳಿದ್ರಿ, ಅದು ಅಪ್ರಿಸಿಯೇಷನ್ ಬರಬೇಕು ಅಂತ. ಒಂದು ಕಣ್ಣು ಎಷ್ಟು ಸಂಕೀರ್ಣವಾದದ್ದು, ಎಷ್ಟು ಮುಖ್ಯವಾದದ್ದು ಅಂತಂದ್ರೆ, ಕವಿಯ ಇದು ಬತ್ತಳಿಕೆಯಲ್ಲಿ ಕಣ್ಣು ಬಹಳ ಮುಖ್ಯ. ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅಂತಾರೆ. ಈಗ ಎಲ್ಲಾರ ಕಣ್ಣು ನೋಡಿದ್ರೆ ಅದ್ರಲ್ಲಿ ಕೃತಜ್ಞತಾ ಭಾವ ಕಾಣಿಸುತ್ತೆ ನಿಮ್ಗೆ. ಬಾಯಿಂದ ಒಂದು ಶಬ್ದನ ಹೊಡೆದಿದ್ರು ಕಣ್ಣಲ್ಲಿ ಇರುತ್ತೆ. ನನ್ನ ಕಣ್ಣಲ್ಲಿ ಒಂದು ಕಾಣಿಸ್ತಿದೆ, ಬೇಕಾದ್ರೆ ಕಣ್ಣು ತೆಗೆದು ತೋರಿಸ್ತಿದ್ದೀನಿ. ಇಲ್ಲ, ಖಂಡಿತವಾಗಿ ಬಹಳ ಹೆಲ್ಪ್ ಆಯ್ತು, ಬಹಳ ಇದಾಯ್ತು.
ಅದರಲ್ಲಿ ಯಾವುದೇ ಒಂದು ಎರಡನೇ ಮಾತೇ ಇಲ್ಲ. ಯಾಕಂದ್ರೆ ಈಗಿನ ಒಂದು ಸಮಕಾಲೀನ ಸ್ಥಿತಿಯಲ್ಲಿ ಎಷ್ಟು ಒತ್ತಡ ಇದೆ ಅಂದ್ರೆ ಕಣ್ಣಿನ ಮೇಲೆ, ಓದೋದ್ರಿಂದ ಹಿಡಿದು ಎಂಟರ್ಟೈನ್ಮೆಂಟ್ ಪ್ರತಿಯೊಂದೂ ಇದರಲ್ಲಿ ಆಗ್ತಿದೆ, ಸ್ಕ್ರೀನ್ ಮುಂದೆನೇ ಆಗ್ತಿದೆ, ಆಟನೂ ಆಗ್ತಿದೆ ಅದರಲ್ಲೇನೆ. ಸೊ ಅಂತ ಒತ್ತಡದ ಸಮಯದಲ್ಲಿ ಕಣ್ಣು ಚೆನ್ನಾಗಿ ಉಳಿಸ್ಕೋಬೇಕು ಅನ್ನೋದು ಬಹಳ ಮುಖ್ಯ. ನನಗೆ ಸ್ವಂತವಾಗಿ ವೈಯಕ್ತಿಕವಾಗಿ ಬಹಳ ಒಂಥರ ಶಾರ್ಟ್ ಸೈಟೆಡ್ ಶುರುವಾಗಿದೆ ಅಂತ ಅನ್ನಿಸ್ತಿದೆ, ಅರ್ಧಾಗ್ತಿದೆ ನೀವು ಹೇಳಿದ್ದು. ಸೊ ನಿನ್ನೆ ಇವತ್ತು ಎಲ್ಲ ಹೇಳಿದ್ದು ಖಂಡಿತ ಪಾಲಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಖಂಡಿತ ನನ್ನಾಗೆ ಬಹಳ ಜನ ಇದ್ದಾರೆ ಇಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ದಂಗೆ, ಬಹಳ ಜನ ಹೇಳಿದ್ದಾರೆ. ಇಷ್ಟು ತಿಳಿಸ್ಕೊಟ್ಟಿದ್ದಕ್ಕೆ, ಹೋದ್ ಸತಿ ಸಂಪಿಗೆ ಅಂತ ಮೂಗಿನ ಬಗ್ಗೆ ನೀವು ಉಸಿರಾಟದ ಬಗ್ಗೆ ಹೇಳ್ಕೊಟ್ರಿ, ಇವಾಗ ಕಮಲದ ಕಣ್ಣಿನ ಬಗ್ಗೆ ಹೇಳ್ಕೊಟ್ಟಿದ್ದೀರಾ. ತುಂಬಾ ಧನ್ಯವಾದಗಳು. ನಿಮಗೂ ಅಷ್ಟೇ, ತೇಜಸ್ವಿ ಅವ್ರಿಗೂ ಅಷ್ಟೇ. ತೇಜಸ್ವಿ ಅವ್ರು ಕಾಣಿಸಿಲ್ಲ, ಇದರ ಇಬ್ಬರಿಗೂ ಬಹಳ ಧನ್ಯವಾದಗಳು. ಥ್ಯಾಂಕ್ ಯು. ಹಲೋ ಗಿರೀಶ್ ಸರ್, ನಮಸ್ಕಾರ. ರಾಘವನ್ನ ಮೈಸೂರಿಂದ. ಹರಿ ಓಂ ಸರ್. ಕನ್ನಡಕ್ಕೆ ಆಗ್ತಾ ಇದ್ವಿ, ಈಗ 2 ದಿವಸ ಎಕ್ಸರ್ಸೈಸ್ ಮಾಡಿದ್ಮೇಲೆ ಕನ್ನಡ ತುಂಬಾ ಬ್ರೈಟ್ ಆಗಿ ಕಾಣಿಸ್ತಾ ಇದೆ. ಅಲ್ಲ, ರಾಜಗೋಪಾಲ್ ಡಾಕ್ಟರ್ ಬಂದ್ಬಿಟ್ಟು ಬಿಸ್ನೆಸ್ ಕಡಿಮೆ ಆಯ್ತು ಅಂತ ಹೇಳ್ಬಿಡ್ತಾರೆ ಸರ್. ಇಲ್ಲ, ಆಕ್ಚುಲಿ ನೀವು ರಾಜಗೋಪಾಲ್ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು, ಅವ್ರು ಮೈಸೂರಿನವ್ರೆ. 2 ದಿನದಲ್ಲಿ ಇಷ್ಟು ಎಫೆಕ್ಟ್ ಆಗಿದೆ ಅಂತಂದ್ರೆ ನಿಮ್ ಕಾಂಟ್ಯಾಕ್ಟ್ ಮಾಡ್ಲೇಬೇಕಾಗುತ್ತೆ ಅವ್ರನ್ನ. ಚೇಂಜ್ ಮಾಡಿ ಕೊಡ್ತಾರೆ. ಅಲ್ಲ, ಬೇರೆಯವ್ರ ಒಪಿನಿಯನ್ ಹೇಗೆ ಏನಾಯ್ತಾ ಅಂತ ಅವ್ರಿಗೂ ಅದೇ ರೀತಿ ಫೀಲಿಂಗ್ ಆಗ್ತಿದ್ಯಾ ಅಥವಾ? ಇಲ್ಲ ಸರ್, ಇಟ್ ಇಸ್ ಮೋರ್ ಎಫೆಕ್ಟಿವ್. ಅದೇ ಕನ್ನಡಕ ಬೇಡ ಅನಿಸ್ತಾ ಇದೆ ಈಗ. ಗುಡ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿರೀಶ್ ಅಣ್ಣವ್ರೆ. ಆಮೇಲೆ ಸರ್, ಇದನ್ನ ಶೇರ್ ಮಾಡ್ಬೋದಾ ರೆಕಾರ್ಡಿಂಗ್ ಮಾಡಿದ್ರೆ? ಯಾಕೆಂದ್ರೆ ನಾವು ಪ್ರಾಕ್ಟೀಸ್ ಮಾಡ್ಬೋದು ಕರೆಕ್ಟ್ ಆಗಿ. ಸರ್, ನಾವು ತೇಜಸ್ವರಿ ಕಳಿಸ್ತೀವಿ, ತೇಜಸ್ವರಿ ನಿಮಗೆ ಕೊಡ್ತಾರೆ ಸರ್. ಓಕೆ ಸರ್, ಥ್ಯಾಂಕ್ ಯು. ಯಾಕಂದ್ರೆ ಈ ಪ್ರೋಗ್ರಾಮ್ ಅಲ್ಲಿ ನಾವು ರಿಜಿಸ್ಟ್ರೇಷನ್ ಇಡ್ಲಿಲ್ಲ, ಸೊ ಹಂಗಾಗಿ ಎಲ್ಲಾ ಪಾರ್ಟಿಸಿಪೆಂಟ್ ನಂಬರ್ಸ್ ಇಲ್ಲ ನಮ್ಮ ಹತ್ರ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ಸರ್, ನಮಗೆ ರೆಕಾರ್ಡಿಂಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು ಸರ್? ಹೌ ಡು ವಿ ಅಪ್ರೋಚ್ ಯು? ರೆಕಾರ್ಡಿಂಗ್ ಬೇಕು ಅಂದ್ರೆ ಮೇಡಮ್, ಚಾಟ್ ಬಾಕ್ಸ್ ಅಲ್ಲಿ ಒಂದು ನಂಬರ್ ಹಾಕ್ತೀನಿ. ಓಕೆ, ಆ ನಂಬರ್ಗೆ ಒಂದು ಮೆಸೇಜ್ ಕಳ್ಸಿದ್ರೆ ಕಳ್ಸೋದಕ್ಕೆ ಟ್ರೈ ಮಾಡ್ತೀನಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗಿರೀಶ್ ಅಣ್ಣ. ಥ್ಯಾಂಕ್ಸ್ ಅಣ್ಣ. ಅಣ್ಣ, ಮುಗ್ಸಕ್ಕಿಂತ ಮುಂಚೆ ವಿ ವಿಲ್ ಸರೆಂಡರ್ ದಿಸ್ ಆಲ್ ಆಫ್ ಇಟ್ ಟು ದ ವೆಲ್ಫೇರ್ ಆಫ್ ದ ಸೊಸೈಟಿ. ಎಲ್ಲ ನೇರ ಕುತ್ಕೊಂಬೇಡ. ನಮಸ್ಕಾರ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಹರಿ ಓಂ. ಶಾಂತಿ ಶಾಂತಿ ಶಾಂತಿ. बोलो भारत माता की जय. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರೂ ದಿನ ಚೆನ್ನಾಗಿರ್ಲಿ, ವೀಕೆಂಡ್ ಚೆನ್ನಾಗಿರ್ಲಿ. ಸ್ಟೇ ಸೇಫ್, ಸ್ಟೇ ಹ್ಯಾಪಿ. ಹರಿ ಓಂ. ಥ್ಯಾಂಕ್ ಯು ಅಣ್ಣ. ಸರ್, ಗಿರೀಶ್ ಇದಾರಾ? ಇದಾರೆ. ಗಿರೀಶ್ ನಿಮಿಷ. ಗಿರೀಶ್ ಸರ್, ಲೈನ್ ಅಲ್ಲಿ ನೀವಿರ್ರಿ, ಸ್ವಲ್ಪ ಮೀಟಿಂಗ್ ಅಲ್ಲಿ. ಅವರು ತೇಜಸ್ವಿ ಇಬ್ರು ಇದಾರ? ಹಾ ಸರ್, ನಮಸ್ಕಾರ. ಒಂದ್ ನಿಮಿಷ ರೀ, ಒಂದ್ ನಿಮಿಷ. Do this. Yeah. ದೀಪಕ್ ಇರ್ಬೇಕಪ್ಪ, ಬೇರೆಯವರೆಲ್ಲ ಇಲ್ಲ ಏನಿಲ್ಲ, ಒಂದು ಸ್ವಲ್ಪ ಸಜೆಷನ್ ಇತ್ತು ಅಷ್ಟೇ, ಒಂದೇ ಒಂದು ಸಜೆಷನ್, ನಥಿಂಗ್ ಜನರಲ್ ಅಷ್ಟೇ. ಪಾರ್ಟಿಸಿಪೆಂಟ್ಸ್ ಅದಕ್ಕೋಸ್ಕರ ಐ ಡೋಂಟ್ ನೋ ಹೌ ಟು. ಹೇಳಿ ಸರ್, ದೀಪಕ್ ಸರ್ ಹೇಳಿ. ಜನರಲ್ ಸಜೆಷನ್, just to thanks chartered accountant also, thank them also, they are backbone of economy, entrepreneurs ಎಲ್ಲರೂ ಅಷ್ಟೇ. ಖಂಡಿತವಾಗಿ. ಅಲ್ಲ, we are all part of nation building. Yeah. Entrepreneurs, chartered accountants.
Yeah, sir. Remove. Okay. Deepak Hi. Island. Yeah. ಹಲೋ Hi, Girisha. Uh-huh. One second. ಇವತ್ ಚೆನ್ನಾಗಿ ನಿದ್ದೆ ಮಾಡಿದ್ರ ಎಲ್ಲ ಅಥವಾ ನಿದ್ದೆ ಮಾಡ್ಲಿಲ್ವಾ? ನೆನ್ನೆ ಚೆನ್ನಾಗಿ ನಿದ್ದೆ ಮಾಡಿ. ಇವತ್ ಮಾಡ್ಲಿಲ್ವಾ? ಬರ್ಲಿಲ್ವಾ? ಇವತ್ತು ಮ್ಯೂಸಿಕ್ ಅದು ಸ್ಟಾರ್ಟಿಂಗ್ ಸರಿ ಇರ್ಲಿಲ್ಲ. ನಿನ್ನೆ ತುಂಬಾ ಚೆನ್ನಾಗಿತ್ತು. ಇಲ್ಲ ಅದು ಇನ್ನೊಂದು, ಆಮೇಲೆ ಮ್ಯೂಸಿಕ್ ಸ್ವಲ್ಪ ವಾಲ್ಯೂಮ್ ಜಾಸ್ತಿ ಇದ್ದಂಗಿದೆ. ನಿಮ್ ವಾಯ್ಸ್ ಕೇಳಿಸಿಲ್ಲ ಗಿರೀಶ್, ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡಿ ಮ್ಯೂಸಿಕ್ದು. ಅವಾಗ ನಾನು ಇವತ್ತು ಹಾಫ್ ಅಲ್ಲಿ ಇಟ್ಟಿದ್ದೆ ಆಕ್ಚುಲಿ. ಐ ಕೆಪ್ಟ್ ಇಟ್ 50%. ನೆನ್ನೆ ಫೀಡ್ಬ್ಯಾಕ್ ಬಂತು, ಅದಕ್ಕೆ ಇವತ್ತು 50% ಇಟ್ಟೆ ನಾನು. ಇನ್ ಸ್ವಲ್ಪ ಕಡಿಮೆ ಮಾಡ್ಬೋದು. ಆಕ್ಚುಲಿ ನಿಮ್ ಮಾತು ಅಷ್ಟು ಚೆನ್ನಾಗಿ ಸ್ಪಷ್ಟವಾಗಿರ್ಲಿಲ್ಲ. ಹೌದಾ? ಓಕೆ, ನಾನು ಫೋನ್ ಹತ್ರ ಇಟ್ಕೊಂಡೆ ಮಾತಾಡ್ದೆ. ಸೊ ದೆನ್ ಇಟ್ ಇಸ್ ಸ್ಟಿಲ್ ಕೊಲೈಡಿಂಗ್ ಅಂತ ಅನ್ಸುತ್ತೆ. ಬಟ್ ಚೆನ್ನಾಗಿತ್ತು ವೀಣೆ. ಹಾ, ಇಟ್ ವಾಸ್ ವೀಣಾ.